ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ನವೆಂಬರ್ 12, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಮೇಷರಾಶಿಯವರು ಚುರುಕುತನ, ಉತ್ಸಾಹ ಮತ್ತು ತೀರ್ಮಾನಾತ್ಮಕ ಮನೋಭಾವದಿಂದ ದಿನವನ್ನು ಪ್ರಾರಂಭಿಸುತ್ತಾರೆ. ಮಂಗಳ ಗ್ರಹದ ಪ್ರಭಾವದಿಂದ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನಿಮ್ಮ ಚಿಂತನೆಗಳು ಸ್ಪಷ್ಟವಾಗಿದ್ದು ಕಾರ್ಯಪದ್ಧತಿಯಲ್ಲಿ ವೇಗ ಕಾಣಿಸುತ್ತದೆ. ಆದರೆ ಅತಿ ಹೆಚ್ಚಿನ ಆತುರ ಮತ್ತು ಕೋಪದಿಂದ ಕೆಲವು ಸಂದರ್ಭಗಳಲ್ಲಿ ತೊಂದರೆ ಉಂಟಾಗಬಹುದು. ಆತುರದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಗೊಂದಲಕ್ಕೆ ಕಾರಣವಾಗಬಹುದು. ಆದ್ದರಿಂದ ತಾಳ್ಮೆ ಮತ್ತು ಶಾಂತ ಮನೋಭಾವ ಅಗತ್ಯ. ಇಂದು ನಿಮ್ಮ ಒಳಗಿನ ನಾಯಕತ್ವ ಗುಣಗಳು ಸ್ಪಷ್ಟವಾಗಿ ಹೊರಹೊಮ್ಮುತ್ತವೆ. ಸಹೋದ್ಯೋಗಿಗಳು ಅಥವಾ ಕುಟುಂಬದವರು ನಿಮ್ಮ ಸಲಹೆಯನ್ನು ಕೇಳುವರು. ಹೊಸ ಕಾರ್ಯಗಳ ಆರಂಭಕ್ಕೆ ಉತ್ತಮ ದಿನವಾದರೂ ಎಲ್ಲ ಯೋಜನೆಗಳಿಗೂ ತುರ್ತು ಕ್ರಮ ತೆಗೆದುಕೊಳ್ಳದೆ ಯೋಜಿತ ರೀತಿಯಲ್ಲಿ ಮುಂದುವರಿಯುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವ ಮೇಷರಾಶಿಯವರಿಗೆ ಇಂದು ಕ್ರಿಯಾಶೀಲತೆ ಮತ್ತು ಶ್ರದ್ಧೆಯಿಂದ ಕೆಲಸ ಮುಗಿಸುವ ಅವಕಾಶ ಸಿಗುತ್ತದೆ. ಸಹೋದ್ಯೋಗಿಗಳ ಸಹಕಾರದಿಂದ ನಿಮಗೆ ಬೆಂಬಲ ದೊರೆಯಬಹುದು. ಕೆಲವರಿಗೆ ಅಧಿಕಾರಿಗಳಿಂದ ಹೊಸ ಜವಾಬ್ದಾರಿಗಳು ಅಥವಾ ಪ್ರೋತ್ಸಾಹದ ಸೂಚನೆಗಳು ದೊರೆಯಬಹುದು. ಹೊಸ ಯೋಜನೆಗಳಲ್ಲಿ ನಿಮ್ಮ ನಾಯಕತ್ವ ಗುಣ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಸಾಮಾನ್ಯವಾಗಿ ಕೆಲಸದ ಸ್ಥಳದಲ್ಲಿ ಸಣ್ಣ ಗೊಂದಲಗಳು ಎದುರಾಗಬಹುದು, ಆದರೆ ನಿಮ್ಮ ಸ್ಪಷ್ಟ ಸಂವಹನದಿಂದ ಅವನ್ನು ನಯವಾಗಿ ಪರಿಹರಿಸಬಹುದು. ತಾಂತ್ರಿಕ ಕ್ಷೇತ್ರದವರು, ಮಾರ್ಕೆಟಿಂಗ್ ಅಥವಾ ಆಡಳಿತ ವಲಯದವರು ಇಂದಿನ ದಿನದಿಂದ ಉತ್ತಮ ಫಲ ಪಡೆಯುತ್ತಾರೆ. ಉದ್ಯಮಿಗಳಿಗೆ ಇಂದು ಹೊಸ ಗ್ರಾಹಕರ ಸಂಪರ್ಕ, ಹೊಸ ಮಾರುಕಟ್ಟೆಯ ಅಧ್ಯಯನ ಅಥವಾ ವ್ಯವಹಾರ ವಿಸ್ತರಣೆ ಕುರಿತ ಯೋಜನೆಗಳಲ್ಲಿ ಉತ್ತಮ ಯಶಸ್ಸು ಕಾಣಬಹುದು. ಬಂಡವಾಳ ಹೂಡಿಕೆ ಮಾಡಲು ಉತ್ಸಾಹ ಮೂಡಬಹುದು, ಆದರೆ ತುರ್ತು ನಿರ್ಧಾರ ತೆಗೆದುಕೊಳ್ಳದೆ ಹಿರಿಯರ ಸಲಹೆ ಪಡೆಯುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಚುರುಕು ಚಟುವಟಿಕೆಗಳು ಕಂಡುಬರುತ್ತವೆ. ಹಳೆಯ ಬಾಕಿಗಳು ವಾಪಸ್ ದೊರೆಯುವ ಸಾಧ್ಯತೆ ಇದೆ, ಆದರೆ ಖರ್ಚು ಕೂಡ ಅತಿಯಾಗಿ ಹೆಚ್ಚಾಗುವ ಸೂಚನೆಗಳಿವೆ. ವಿಶೇಷವಾಗಿ ವಾಹನ, ಮನೆ ಅಥವಾ ವಿದ್ಯುತ್ ಉಪಕರಣಗಳ ಖರೀದಿ ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯ. ಹೂಡಿಕೆ ಮಾಡಿದವರಿಗೆ ಅಲ್ಪ ಲಾಭ ದೊರೆಯಬಹುದು. ಹೊಸ ಹೂಡಿಕೆ ಮಾಡಲು ಇಂದು ಸೂಕ್ತ ದಿನವಲ್ಲ. ಸಾಲ ನೀಡುವ ಅಥವಾ ಪಡೆಯುವ ವಿಚಾರಗಳಲ್ಲಿ ಸ್ಪಷ್ಟತೆ ಇರಲಿ. ಅತಿಯಾಗಿ ಖರ್ಚು ಮಾಡುವ ಮನೋಭಾವವನ್ನು ನಿಯಂತ್ರಿಸಿ. ವ್ಯವಹಾರದಲ್ಲಿ ಹೊಸ ಗ್ರಾಹಕರಿಂದ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ. ವಿದೇಶ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭದ ಯೋಗವಿದೆ. ಹಣಕಾಸಿನಲ್ಲಿ ಸ್ಪಷ್ಟ ಯೋಜನೆ ಮತ್ತು ನಿಯಂತ್ರಣದಿಂದ ಸ್ಥಿರತೆ ಸಾಧ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಶರೀರದಲ್ಲಿ ಶಕ್ತಿಯು ಹೆಚ್ಚಾಗಿದ್ದರೂ ಅತಿಯಾಗಿ ಕೆಲಸ ಮಾಡುವ ಪ್ರವೃತ್ತಿಯಿಂದ ದೈಹಿಕ ಶ್ರಮದ ಪರಿಣಾಮವಾಗಿ ದಣಿವು ಅಥವಾ ತಲೆನೋವು ಕಾಣಿಸಬಹುದು. ಕೋಪ ಮತ್ತು ಆತುರದಿಂದ ಉಂಟಾಗುವ ಒತ್ತಡದಿಂದ ರಕ್ತದೊತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ನೀರು ಕುಡಿಯುವುದನ್ನು ಹೆಚ್ಚಿಸಿ, ಸರಿಯಾದ ಆಹಾರ ಸಮಯ ಪಾಲನೆ ಮಾಡಿ. ಜೀರ್ಣಕ್ರಿಯೆ ಸಂಬಂಧಿತ ತೊಂದರೆಗಳು ಉಂಟಾದರೆ ಸಾದಾ ಆಹಾರ ಮತ್ತು ವಿಶ್ರಾಂತಿ ಮುಖ್ಯ. ವ್ಯಾಯಾಮ, ಯೋಗ ಅಥವಾ ಸಣ್ಣ ನಡೆಯಾಟ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಧ್ಯಾನ ಮಾಡುವುದರಿಂದ ದಿನದ ಶಕ್ತಿಯನ್ನು ಸಮತೋಲನಗೊಳಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಚುರುಕುತನ ಮತ್ತು ಸಂವಾದ ಹೆಚ್ಚಾಗುತ್ತದೆ. ಆದರೆ ಅಲ್ಪ ವಿಷಯಗಳಲ್ಲಿ ವಾದವಿವಾದ ಸಂಭವಿಸುವ ಸಾಧ್ಯತೆ ಇದೆ. ಪತಿ ಪತ್ನಿಯೊಂದಿಗೆ ಮಾತಿನ ಸಂಯಮ ಮತ್ತು ಸಹಕಾರದ ಮನೋಭಾವ ಇರಲಿ. ಹಿರಿಯರ ಸಲಹೆ ಸ್ವೀಕರಿಸಿ ನಡೆದುಕೊಂಡರೆ ಅನೇಕ ವಿಚಾರಗಳು ಸುಲಭವಾಗಿ ನಯವಾಗುತ್ತವೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಸಮಯ ಕಳೆಯಲು ಉತ್ತಮ ದಿನ. ಅವರ ಅಭಿಪ್ರಾಯವನ್ನು ಗೌರವಿಸಿ. ಮಕ್ಕಳ ವಿಷಯದಲ್ಲಿ ಸಂತೋಷಕರ ಸುದ್ದಿಗಳು ಬರಬಹುದು. ಕುಟುಂಬದ ಸಾಮೂಹಿಕ ನಿರ್ಧಾರಗಳಲ್ಲಿ ನಿಮ್ಮ ಮಾತು ಪ್ರಭಾವ ಬೀರುತ್ತದೆ. ಮಿತ್ರರು ಮತ್ತು ಬಂಧುಗಳೊಂದಿಗೆ ಸಹಕಾರದ ಮನೋಭಾವದಿಂದ ನಡೆದುಕೊಳ್ಳಿ. ಸಣ್ಣ ವಿಷಯಗಳ ಮೇಲೆ ತೀವ್ರ ಪ್ರತಿಕ್ರಿಯೆ ತೋರಿಸುವುದನ್ನು ತಪ್ಪಿಸಿ. ವೀಕ್ಷಕರೇ, ನೀವು ಬುಧವಾರದ ದಿನವಾದುದರಿಂದ ಇಂದು ಬುದ್ಧ ಗ್ರಹದ ಪ್ರಭಾವ ಸಕ್ರಿಯವಾಗಿದೆ. ಚಿಂತನೆ ಮತ್ತು ವಿವೇಕವನ್ನು ಬಳಸುವ ಮೂಲಕ ನಿಮ್ಮ ಎಲ್ಲಾ ಕಾರ್ಯಗಳಲ್ಲಿ ಯಶಸ್ಸು ಸಾಧ್ಯ. ಹಸಿರು ಬಣ್ಣದ ವಸ್ತ್ರ ಧರಿಸುವುದು, ತುಳಸಿ ಅಥವಾ ಗಣಪತಿ ಪೂಜೆ ಮಾಡುವುದು ಶುಭ ಫಲದಾಯಕ.
ಓಂ ಬುಂ ಬುದ್ಧಾಯ ನಮಃ ಎಂಬ ಮಂತ್ರವನ್ನು 21 ಅಥವಾ 48 ಬಾರಿ ಜಪಿಸಿ. ಬುದ್ಧ ಗ್ರಹನ ಆರಾಧನೆಯಿಂದ ಮನಸ್ಸಿನ ಸ್ಪಷ್ಟತೆ ಮತ್ತು ಶಾಂತಿ ದೊರೆಯುತ್ತದೆ. ಗಣಪತಿಗೆ ಹಸಿರು ಬೆಲ್ಲ ಅಥವಾ ಮೂಂಗ್ ದಾಳೆಯ ನೈವೇದ್ಯ ಅರ್ಪಿಸಿ. ವಿದ್ಯಾರ್ಥಿಗಳು ಹಾಗೂ ವಾಣಿಜ್ಯ ವಲಯದವರು ಇಂದು ಈ ಪೂಜೆಯಿಂದ ಲಾಭ ಪಡೆಯುತ್ತಾರೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧ ಗ್ರಹದ ಶಕ್ತಿ ಪ್ರತೀಕ, ವಿವೇಕ, ಸಂವಹನ ಮತ್ತು ಬುದ್ಧಿವಂತಿಕೆಯ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ನೀವು ಹೊಸ ಆಲೋಚನೆಗಳತ್ತ ಚಲಿಸುತ್ತೀರಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣವು ನಿಮ್ಮ ಮನಸ್ಸಿನಲ್ಲಿ ಸಮತೋಲನ ಮತ್ತು ಶಾಂತಿಯನ್ನು ತರುತ್ತದೆ. ಹಸಿರು ಬಣ್ಣದ ಉಡುಗೆ ಅಥವಾ ಹಸಿರು ವಸ್ತುಗಳ ಬಳಕೆ ಇಂದು ಶುಭಕರ. ಶುಭ ಸಮಯ ಮಧ್ಯಾಹ್ನ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 12:30. ಈ ಸಮಯದಲ್ಲಿ ವ್ಯಾವಹಾರಿಕ ಚಟುವಟಿಕೆಗಳು, ಹೊಸ ಯೋಜನೆಗಳ ಆರಂಭ ಅಥವಾ ದೇವತಾ ಪೂಜೆಗಳು ಫಲಕಾರಿಯಾಗುತ್ತವೆ. ಈ ಸಮಯದಲ್ಲಿ ನಿಮ್ಮ ಚಿಂತನೆ ಮತ್ತು ಮಾತಿನ ಶಕ್ತಿ ಅತ್ಯಂತ ಪರಿಣಾಮಕಾರಿ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ವೃಷಭ ರಾಶಿಯವರು ಶಾಂತಚಿತ್ತ, ಧೈರ್ಯ ಮತ್ತು ಸ್ಥಿರ ಮನೋಭಾವದಿಂದ ದಿನವನ್ನು ಪ್ರಾರಂಭಿಸುವರು. ಶುಕ್ರ ಗ್ರಹನ ಪ್ರಭಾವದಿಂದ ಮನಸ್ಸಿನಲ್ಲಿ ಆಕರ್ಷಕತೆ, ಸೃಜನಶೀಲತೆ ಮತ್ತು ಕಲಾತ್ಮಕ ಮನೋಭಾವ ಹೆಚ್ಚಾಗುತ್ತದೆ. ನಿಮ್ಮ ವಾಕ್ಚಾತುರ್ಯದಿಂದ ಇತರರನ್ನು ಪ್ರಭಾವಿಸಲು ಸಾಧ್ಯವಾಗುತ್ತದೆ. ಕೆಲವರು ನಿಮ್ಮ ಸಲಹೆ ಅಥವಾ ಮಾರ್ಗದರ್ಶನಕ್ಕಾಗಿ ನಿಮ್ಮತ್ತ ಆಕರ್ಷಿತರಾಗುವರು. ಇಂದು ದಿನದ ಪ್ರಾರಂಭದಲ್ಲಿ ಕೆಲವು ಸಣ್ಣ ಅಡೆತಡೆಗಳು ಎದುರಾಗಬಹುದು, ಆದರೆ ಮಧ್ಯಾಹ್ನದ ಹೊತ್ತಿಗೆ ಪರಿಸ್ಥಿತಿಗಳು ನಿಮ್ಮ ಪರವಾಗಿ ತಿರುಗಿಕೊಳ್ಳುತ್ತವೆ. ನಿಮ್ಮ ಧೈರ್ಯ ಮತ್ತು ಸ್ಥಿರತೆಯಿಂದ ಎಲ್ಲ ಸಮಸ್ಯೆಗಳನ್ನು ಸಮರ್ಥವಾಗಿ ನಿಭಾಯಿಸಬಲ್ಲಿರಿ. ಇಂದು ನಿಮ್ಮ ಕಾರ್ಯಪದ್ಧತಿಯಲ್ಲಿ ಶಿಸ್ತಿನಿಂದ ನಡೆದುಕೊಂಡರೆ ಫಲ ಹೆಚ್ಚು ಸಿಗುತ್ತದೆ. ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸಲು ಹಾಗೂ ಹೊಸ ಯೋಜನೆಗಳಿಗೆ ಮೂಲ ಸಿದ್ಧತೆ ಮಾಡಲು ಉತ್ತಮ ಸಮಯ. ಶಾಂತ ಮನೋಭಾವದಿಂದ ನಡೆದುಕೊಳ್ಳುವುದರಿಂದ ಅತೀವ ಲಾಭವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವ ವೃಷಭ ರಾಶಿಯವರಿಗೆ ಇಂದು ಸ್ಥಿರತೆ ಮತ್ತು ಪ್ರಗತಿಯ ಸೂಚನೆಗಳಿವೆ. ನೀವು ಕೆಲಸ ಮಾಡುವ ರೀತಿಯಲ್ಲಿ ಶಿಸ್ತು, ಶಾಂತಿ ಮತ್ತು ದೃಢತೆ ಇದೆ. ಹಿರಿಯರು ನಿಮ್ಮ ಪ್ರಯತ್ನವನ್ನು ಮೆಚ್ಚುವರು. ಹೊಸ ಯೋಜನೆಗಳ ಬಗ್ಗೆ ಪ್ರಸ್ತಾಪಗಳು ಬರಬಹುದು. ತೀರ್ಮಾನ ತೆಗೆದುಕೊಳ್ಳುವ ಮೊದಲು ಎಲ್ಲ ಅಂಶಗಳನ್ನು ವಿಶ್ಲೇಷಿಸಿ ಮುಂದೆ ಹೋಗಿ. ತಾಂತ್ರಿಕ ಕ್ಷೇತ್ರದವರು, ಬ್ಯಾಂಕಿಂಗ್ ಅಥವಾ ಕಲಾ ವಲಯದವರು ತಮ್ಮ ನೈಪುಣ್ಯದಿಂದ ಮೆಚ್ಚುಗೆ ಪಡೆಯುವರು. ಸಹೋದ್ಯೋಗಿಗಳಿಂದ ಸಹಕಾರ ದೊರೆತರೂ ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಹೊಂದುವ ಸಾಧ್ಯತೆ ಇದೆ. ಆದ್ದರಿಂದ ವಿನಯದಿಂದ ನಡೆದುಕೊಳ್ಳಿ. ಉದ್ಯಮಿಗಳಿಗೆ ಇಂದು ವ್ಯಾಪಾರ ವೃದ್ಧಿಯ ಯೋಗವಿದೆ. ಹೊಸ ಗ್ರಾಹಕರು ಅಥವಾ ಪೂರೈಕೆದಾರರ ಸಂಪರ್ಕದಿಂದ ವ್ಯವಹಾರದಲ್ಲಿ ಚೈತನ್ಯ ಉಂಟಾಗುತ್ತದೆ. ಹಣಕಾಸಿನ ಯೋಜನೆಗಳಲ್ಲಿ ಶಾಂತ ಮನೋಭಾವದಿಂದ ತೀರ್ಮಾನ ತೆಗೆದುಕೊಳ್ಳಿ. ಹೂಡಿಕೆ ಮಾಡಲು ಬಯಸಿದರೆ ಹಿರಿಯರ ಸಲಹೆ ಪಡೆಯುವುದು ಒಳಿತು. ವ್ಯಾವಹಾರಿಕ ಒಪ್ಪಂದಗಳಿಗೆ ಇಂದು ಸಹಿ ಹಾಕುವುದಕ್ಕೆ ಮಧ್ಯಾಹ್ನದ ಸಮಯ ಉತ್ತಮ. ಯಾವುದೇ ಕಾನೂನು ಅಥವಾ ದಾಖಲೆ ವಿಚಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಷಯದಲ್ಲಿ ಇಂದು ಉತ್ತಮ ಸ್ಥಿರತೆ ಕಂಡುಬರುತ್ತದೆ. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯುವ ಯೋಗವಿದೆ. ಕೆಲವರಿಗೆ ಕುಟುಂಬದವರಿಂದ ಅಥವಾ ಸ್ನೇಹಿತರ ಮೂಲಕ ಹಣಕಾಸು ಸಹಾಯ ಸಿಗಬಹುದು. ಹೊಸ ಆರ್ಥಿಕ ಯೋಜನೆಗಳನ್ನು ರೂಪಿಸಲು ಇದು ಸೂಕ್ತ ದಿನ. ಆದರೆ ಅನಿರೀಕ್ಷಿತ ಖರ್ಚುಗಳ ಸಾಧ್ಯತೆ ಇದೆ, ವಿಶೇಷವಾಗಿ ಮನೆ, ಆರೋಗ್ಯ ಅಥವಾ ಅತಿಥಿ ಸ್ವಾಗತದ ವಿಚಾರಗಳಲ್ಲಿ. ಖರ್ಚುಗಳಲ್ಲಿ ನಿಯಂತ್ರಣ ಇರಲಿ. ಅಗತ್ಯವಿಲ್ಲದ ವಸ್ತುಗಳ ಖರೀದಿ ತಪ್ಪಿಸಿ. ವ್ಯವಹಾರದಲ್ಲಿ ಹಣದ ಹರಿವಿನಲ್ಲಿ ಸ್ವಲ್ಪ ವಿಳಂಬ ಉಂಟಾಗಬಹುದು, ಆದರೆ ನಿಮ್ಮ ಸಹನೆಯಿಂದ ಅದು ಸರಿ ಹೋಗುತ್ತದೆ. ಹಣಕಾಸಿನ ನಿರ್ವಹಣೆಯಲ್ಲಿ ಶಿಸ್ತಿನಿಂದ ನಡೆದುಕೊಂಡರೆ ಮುಂದಿನ ದಿನಗಳಲ್ಲಿ ಉತ್ತಮ ಫಲ ದೊರೆಯುತ್ತದೆ. ಇಂದು ಆಭರಣ, ಭೂಮಿ ಅಥವಾ ವಾಹನದ ಹೂಡಿಕೆ ಬಗ್ಗೆ ಚಿಂತನೆ ಮಾಡಬಹುದು, ಆದರೆ ತೀರ್ಮಾನ ತಕ್ಷಣ ತೆಗೆದುಕೊಳ್ಳಬೇಡಿ. ನಾಳೆ ಅಥವಾ ಪರಮೆ ಪರಿಶೀಲಿಸಿ ಮುಂದೆ ಹೋಗಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಮಾನ್ಯವಾಗಿ ಉತ್ತಮ ದಿನ. ಆದರೆ ಶರೀರದಲ್ಲಿ ಸ್ವಲ್ಪ ನಿಶ್ಚಲತೆ ಅಥವಾ ದಣಿವು ಅನುಭವವಾಗಬಹುದು. ನೀರು ಕುಡಿಯುವ ಪ್ರಮಾಣ ಹೆಚ್ಚಿಸಿ. ತಂಪು ಅಥವಾ ಅಲರ್ಜಿ ಸಮಸ್ಯೆಯಿಂದ ಎಚ್ಚರಿಕೆ ಅಗತ್ಯ. ಹೆಚ್ಚು ಸಮಯ ಕುಳಿತು ಕೆಲಸ ಮಾಡುವವರಲ್ಲಿ ಬೆನ್ನು ನೋವು ಅಥವಾ ಕುತ್ತಿಗೆ ನೋವು ಕಾಣಿಸಬಹುದು. ಸಣ್ಣ ವ್ಯಾಯಾಮ, ನಡೆಯಾಟ ಅಥವಾ ಯೋಗದಿಂದ ಶಕ್ತಿ ಹೆಚ್ಚುತ್ತದೆ. ಆಹಾರದಲ್ಲಿ ಹಸಿರು ತರಕಾರಿಗಳು, ಹಣ್ಣುಗಳು ಮತ್ತು ತಾಜಾ ರಸ ಒಳಗೊಂಡ ಆಹಾರ ಸೇವಿಸಬೇಕು. ಮನಸ್ಸಿನಲ್ಲಿ ಸ್ವಲ್ಪ ನಿಷ್ಕ್ರಿಯತೆ ಕಂಡು ಬಂದರೂ ಧ್ಯಾನ, ಸಂಗೀತ ಅಥವಾ ಕಲೆಗಳಲ್ಲಿ ತೊಡಗಿಕೊಳ್ಳುವುದರಿಂದ ಶಾಂತಿ ದೊರೆಯುತ್ತದೆ. ಇಂದು ವಿಶ್ರಾಂತಿ ಮತ್ತು ಆಧ್ಯಾತ್ಮಿಕ ಚಿಂತನೆ ಎರಡೂ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಶಾಂತ ಮತ್ತು ಹಿತಕರ ವಾತಾವರಣವಿದೆ. ಪತಿ, ಪತ್ನಿಯೊಂದಿಗೆ ಆತ್ಮೀಯ ಸಂವಾದ ನಡೆಯಬಹುದು.
ಅವರಿಂದ ಬೆಂಬಲ ಮತ್ತು ಪ್ರೋತ್ಸಾಹ ದೊರೆಯುತ್ತದೆ. ಪೋಷಕರಿಂದ ಆಶೀರ್ವಾದ ಮತ್ತು ಸಂತೋಷಕರ ಮಾತುಕತೆ ಸಾಧ್ಯ. ಮಕ್ಕಳ ವಿಚಾರದಲ್ಲಿ ಸಂತೋಷಕರ ಘಟನೆ ಸಂಭವಿಸಬಹುದು. ವಿವಾಹಿತರಲ್ಲಿ ಮನಸ್ಸಿನ ಭಿನ್ನಾಭಿಪ್ರಾಯಗಳು ಇದ್ದರೆ ಇಂದು ಅವು ಪರಿಹಾರವಾಗುವ ಸಾಧ್ಯತೆ ಇದೆ. ನಿಮ್ಮ ಶಾಂತ ಮತ್ತು ಪ್ರೀತಿಪೂರ್ಣ ನಡೆ ಸಂಬಂಧಗಳಲ್ಲಿ ನಿಕಟತೆಯನ್ನು ತರಬಲ್ಲದು. ಸ್ನೇಹಿತರಿಂದ ಸಾಮಾಜಿಕ ಆಹ್ವಾನಗಳು ಬರಬಹುದು. ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ವೀಕ್ಷಕರೇ, ನೀವು ಇಂದು ಶುಕ್ರ ಗ್ರಹದ ಪ್ರಭಾವ ಹೆಚ್ಚಾಗಿರುವುದರಿಂದ ಸೌಂದರ್ಯ, ಕಲೆ ಮತ್ತು ಪ್ರೀತಿ ನಿಮ್ಮ ಜೀವನದಲ್ಲಿ ಮಹತ್ವ ಪಡೆಯುತ್ತದೆ. ದೇವಿ ಲಕ್ಷ್ಮಿ ಅಥವಾ ಪಾರ್ವತಿ ದೇವಿಯ ಆರಾಧನೆ ಮಾಡಿದರೆ ಹಣಕಾಸು ಮತ್ತು ಮನಸ್ಸಿನಲ್ಲಿ ಶಾಂತಿ ದೊರೆಯುತ್ತದೆ. ಶುಕ್ರವಾರದ ಶಕ್ತಿಯನ್ನು ಸಮತೋಲನಗೊಳಿಸಲು ಶ್ವೇತ ಹೂವುಗಳಿಂದ ಪೂಜೆ ಮಾಡಿ. ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಶುಕ್ರ ಗ್ರಹದ ಅನುಗ್ರಹದಿಂದ ಮನಸ್ಸಿನ ನೆಮ್ಮದಿ, ಆರ್ಥಿಕ ಪ್ರಗತಿ ಮತ್ತು ದಾಂಪತ್ಯ ಸುಖ ದೊರೆಯುತ್ತದೆ. ಹಾಲು ಅಥವಾ ಶ್ವೇತ ವಸ್ತುಗಳ ದಾನ ಮಾಡುವುದು, ಬಡವರಿಗೆ ಅನ್ನದಾನ ಮಾಡುವುದು ಅತ್ಯಂತ ಶುಭಕರ. ದೇವಿಯ ಸನ್ನಿಧಿಯಲ್ಲಿ ಸುಗಂಧ ದೀಪ ಬೆಳಗಿಸುವುದರಿಂದ ಮನಸ್ಸಿಗೆ ಶಾಂತಿ ಬರುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರನ ಪ್ರಭಾವವನ್ನು ಪ್ರತಿನಿಧಿಸುತ್ತದೆ. ಇದು ಸುಂದರತೆ, ಪ್ರೀತಿ, ಕಲೆ ಮತ್ತು ಸಮತೋಲನದ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ನೀವು ಇಂದಿನ ದಿನ ಸೃಜನಾತ್ಮಕತೆ ಮತ್ತು ಶಾಂತ ಮನೋಭಾವವನ್ನು ಅನುಭವಿಸುತ್ತೀರಿ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣವು ಶುಭ ಮತ್ತು ಶಾಂತಿಯ ಸಂಕೇತ. ಬಿಳಿ ಬಣ್ಣದ ಉಡುಗೆ ಅಥವಾ ಹೂವಿನ ಬಳಕೆ ಇಂದು ನಿಮಗೆ ಶಾಂತ ಮನೋಭಾವ ನೀಡುತ್ತದೆ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಬೆಳಿಗ್ಗೆ 11:30. ಈ ಸಮಯದಲ್ಲಿ ದೇವತಾ ಪೂಜೆ, ವ್ಯಾವಹಾರಿಕ ತೀರ್ಮಾನಗಳು, ಹಣಕಾಸು ವ್ಯವಹಾರಗಳು ಅಥವಾ ಕುಟುಂಬ ನಿರ್ಧಾರಗಳು ಫಲಕಾರಿಯಾಗುತ್ತವೆ. ಈ ಸಮಯದಲ್ಲಿ ನಿಮ್ಮ ಧೈರ್ಯ ಮತ್ತು ಮನಃಶಾಂತಿ ಎರಡೂ ಹೆಚ್ಚಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಮಿಥುನ ರಾಶಿಯವರು ತೀಕ್ಷ್ಣ ಬುದ್ಧಿ, ಉತ್ತಮ ಸಂವಹನ ಮತ್ತು ಚುರುಕು ಚಿಂತನೆಯಿಂದ ತಮ್ಮ ದಿನವನ್ನು ಆರಂಭಿಸುತ್ತಾರೆ. ನಿಮ್ಮ ಗ್ರಹಾಧಿಪತಿ ಬುದ್ಧನ ಪ್ರಭಾವ ಇಂದು ಅತ್ಯಂತ ಬಲವಾಗಿದ್ದು, ಮಾತನಾಡುವ ಕಲೆ, ಮಾತಿನ ಸ್ಪಷ್ಟತೆ ಮತ್ತು ನಿರ್ಧಾರಗಳ ಜಾಣ್ಮೆ ನಿಮ್ಮ ಜೀವನದಲ್ಲಿ ವಿಶೇಷ ಪಾತ್ರ ವಹಿಸುತ್ತದೆ. ಸ್ನೇಹಿತರ, ಸಹೋದ್ಯೋಗಿಗಳ ಅಥವಾ ಹಿರಿಯರೊಂದಿಗೆ ಸಂವಾದಗಳ ಸಮಯದಲ್ಲಿ ನಿಮ್ಮ ಮಾತಿನ ನುಡಿಗಟ್ಟು ಮತ್ತು ವಿವೇಕದ ಬಳಕೆ ನಿಮಗೆ ಗೌರವ ತರುತ್ತದೆ. ಆದರೆ ಅತಿಯಾಗಿ ಮಾತನಾಡುವುದು ಅಥವಾ ವಾದವಿವಾದಕ್ಕೆ ಒಳಪಡುವುದು ಇಂದು ಅನಾವಶ್ಯಕ ಒತ್ತಡ ತರಬಹುದು. ಇಂದು ನಿಮ್ಮ ಮನಸ್ಸು ಹೊಸ ಆಲೋಚನೆಗಳಿಂದ ತುಂಬಿರುತ್ತದೆ. ಹೊಸ ಯೋಜನೆಗಳ ರೂಪುರೇಷೆ, ಪಠ್ಯಾಧ್ಯಯನ ಅಥವಾ ವ್ಯಾವಹಾರಿಕ ಸಂವಾದಗಳಿಗೆ ಇದು ಉತ್ತಮ ದಿನವಾಗಿದೆ. ಆದರೆ ಗಮನವು ಒಂದು ಕಡೆ ಕೇಂದ್ರೀಕೃತವಾಗದಿರುವ ಸಾಧ್ಯತೆ ಇದೆ. ಆದ್ದರಿಂದ ನಿಮ್ಮ ಕೆಲಸಗಳಿಗೆ ಆದ್ಯತೆ ನೀಡುವುದು ಅತ್ಯಂತ ಮುಖ್ಯ. ಈ ದಿನ ಹೊಸ ವಿಚಾರಗಳು ಹುಟ್ಟಿಕೊಳ್ಳುವ ದಿನವಾದರೂ ಅವುಗಳನ್ನು ತಕ್ಷಣ ಕಾರ್ಯರೂಪಕ್ಕೆ ತರದೆ ನಿಖರ ಯೋಜನೆ ಮಾಡುವುದು ಒಳಿತು. ಬುದ್ಧ ಗ್ರಹದ ಚಂಚಲ ಪ್ರಭಾವವು ಮನಸ್ಸು ಬದಲಾವಣೆಗೊಳಿಸಬಹುದು. ಅದಕ್ಕಾಗಿ ಶಾಂತ ಚಿಂತನೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವ ಮಿಥುನ ರಾಶಿಯವರಿಗೆ ಇಂದು ಉತ್ತಮ ಸಂವಹನ ಮತ್ತು ಬುದ್ಧಿವಂತಿಕೆಯ ಬಳಕೆಯಿಂದ ಕೆಲಸದಲ್ಲಿ ಮೆಚ್ಚುಗೆ ಸಿಗುತ್ತದೆ. ತಂಡದ ಕೆಲಸಗಳಲ್ಲಿ ನಿಮ್ಮ ನುಡಿಗಟ್ಟು, ಚುರುಕುತನ ಮತ್ತು ವಿವೇಕದಿಂದ ಸಮಸ್ಯೆಗಳನ್ನು ಪರಿಹರಿಸಬಲ್ಲಿರಿ. ಹಿರಿಯರಿಂದ ಪ್ರಶಂಸೆ ಮತ್ತು ಸಹೋದ್ಯೋಗಿಗಳಿಂದ ಸಹಕಾರ ದೊರೆಯುವ ಸಾಧ್ಯತೆ ಇದೆ. ಮಾಧ್ಯಮ, ಸಂವಹನ, ಶಿಕ್ಷಣ, ಬ್ಯಾಂಕಿಂಗ್ ಅಥವಾ ಮಾರ್ಕೆಟಿಂಗ್ ಕ್ಷೇತ್ರದವರು ಇಂದಿನ ದಿನದಲ್ಲಿ ವಿಶೇಷ ಯಶಸ್ಸು ಕಾಣಬಹುದು. ನಿಮ್ಮ ಮಾತು, ಪ್ರಸ್ತುತಿ ಹಾಗೂ ವರ್ತನೆಗಳಿಂದ ಹೊಸ ಅವಕಾಶಗಳು ನಿಮ್ಮತ್ತ ಸೆಳೆಯಲ್ಪಡುವುವು. ಉದ್ಯಮಿಗಳಿಗೆ ಇಂದು ವ್ಯಾಪಾರ ವಿಸ್ತರಣೆ, ಹೊಸ ಗ್ರಾಹಕರ ಸಂಪರ್ಕ ಅಥವಾ ಮಾರಾಟದ ವೃದ್ಧಿಗೆ ಅನುಕೂಲಕರ ದಿನ. ಹೊಸ ಒಪ್ಪಂದಗಳು ಅಥವಾ ಸಭೆಗಳಲ್ಲಿ ನಿಮ್ಮ ಬುದ್ಧಿವಂತಿಕೆ ಪ್ರಭಾವ ಬೀರುತ್ತದೆ. ಆದರೆ ಪ್ರತಿಯೊಂದು ಅಂಶದ ದಸ್ತಾವೇಜುಗಳನ್ನು ಸ್ಪಷ್ಟವಾಗಿ ಪರಿಶೀಲಿಸಿ ಮುಂದುವರಿಯುವುದು ಒಳಿತು. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಹೊಸ ಅವಕಾಶಗಳು ತಟ್ಟಬಹುದು. ಸಂದರ್ಶನಗಳಲ್ಲಿ ನಿಮ್ಮ ಸಂವಹನ ಕೌಶಲ್ಯ ಮತ್ತು ಧೈರ್ಯದಿಂದ ಯಶಸ್ಸು ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದಿನ ದಿನ ಸರಾಸರಿ ಆದರೂ ಸ್ಥಿರತೆ ನೀಡುವ ದಿನವಾಗಿದೆ. ಹಳೆಯ ಬಾಕಿಗಳು ವಾಪಸ್ ದೊರೆಯುವ ಸಾಧ್ಯತೆ ಇದೆ. ವಾಣಿಜ್ಯ ವ್ಯವಹಾರಗಳಲ್ಲಿ ಲಾಭದ ಸೂಚನೆಗಳಿವೆ. ಆದರೆ ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಿಸಬೇಕು. ಹೊಸ ಹೂಡಿಕೆ ಮಾಡಲು ಇಂದು ಅತಿ ಸೂಕ್ತ ದಿನವಲ್ಲ. ವಿಶೇಷವಾಗಿ ಅಸ್ಥಿರ ವ್ಯವಹಾರಗಳಲ್ಲಿ ಹೂಡಿಕೆ ತಪ್ಪಿಸಬೇಕು. ಬ್ಯಾಂಕ್ ಸಾಲ, ಕ್ರೆಡಿಟ್ ಅಥವಾ ಬಾಕಿ ಪಾವತಿಗಳಲ್ಲಿ ಎಚ್ಚರಿಕೆ ಅಗತ್ಯ. ಕುಟುಂಬದ ಅಗತ್ಯಗಳಿಗಾಗಿ ಖರ್ಚುಗಳು ಹೆಚ್ಚಾಗಬಹುದು. ಆದರೆ ನಿಮ್ಮ ಯೋಜಿತ ಹಣಕಾಸು ನಿರ್ವಹಣೆಯಿಂದ ಎಲ್ಲವನ್ನು ಸಮತೋಲನಗೊಳಿಸಬಹುದು.
ಹಿರಿಯರ ಸಲಹೆಯ ಮೇರೆಗೆ ಹಣ ಹೂಡುವುದು ಶುಭ ಫಲ ನೀಡುತ್ತದೆ. ಲಿಖಿತ ವ್ಯವಹಾರಗಳು, ಒಪ್ಪಂದಗಳು ಅಥವಾ ಸಹಿ ಮಾಡುವ ಸಂದರ್ಭಗಳಲ್ಲಿ ಪ್ರತಿಯೊಂದು ಅಂಶವನ್ನು ಗಮನದಿಂದ ಓದುವುದು ಅನಿವಾರ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹ ಮತ್ತು ಚೈತನ್ಯ ತುಂಬಿದ ದಿನವಾದರೂ ತಲೆನೋವು, ಕಣ್ಣಿನ ಒತ್ತಡ ಅಥವಾ ನಿದ್ರಾಹೀನತೆ ಉಂಟಾಗುವ ಸಾಧ್ಯತೆ ಇದೆ. ಹೆಚ್ಚು ಕಾಲ ಮೊಬೈಲ್ ಅಥವಾ ಕಂಪ್ಯೂಟರ್ ಪರದೆಗೆ ಎದುರು ನೋಡುವುದನ್ನು ತಪ್ಪಿಸಿ. ಜೀರ್ಣಕ್ರಿಯೆ ಅಥವಾ ಉಸಿರಾಟ ಸಂಬಂಧಿತ ಸಮಸ್ಯೆ ಇರುವವರು ಇಂದು ಆರೈಕೆ ತೆಗೆದುಕೊಳ್ಳಬೇಕು. ಹಸಿವು ಇಲ್ಲದಿದ್ದರೂ ಸರಿಯಾದ ಸಮಯದಲ್ಲಿ ಆಹಾರ ಸೇವನೆ ಮಾಡುವುದು ಮುಖ್ಯ. ಧ್ಯಾನ, ಪ್ರಾಣಾಯಾಮ ಅಥವಾ ಸಣ್ಣ ವ್ಯಾಯಾಮ ಮನಸ್ಸಿನ ಚಂಚಲತೆ ನಿವಾರಣೆಗೆ ಸಹಕಾರಿ. ನೀರಿನ ಸೇವನೆ ಹೆಚ್ಚಿಸುವುದರಿಂದ ದೇಹದಲ್ಲಿ ಶಕ್ತಿ ಸಮತೋಲನಗೊಳ್ಳುತ್ತದೆ. ಆರೋಗ್ಯದಲ್ಲಿ ಮನಸ್ಸಿನ ಶಾಂತಿ ಮುಖ್ಯ ಪಾತ್ರ ವಹಿಸುತ್ತದೆ. ಹೀಗಾಗಿ ಇಂದು ಅತಿಯಾದ ಚಿಂತನೆಗಳಿಂದ ದೂರವಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಂವಹನದ ಶಕ್ತಿ ಇಂದು ಪ್ರಮುಖ ಪಾತ್ರ ವಹಿಸುತ್ತದೆ. ನಿಮ್ಮ ಮಾತಿನ ಸೌಮ್ಯತೆ ಹಾಗೂ ವಿವೇಕವು ಮನೆಯಲ್ಲಿ ಶಾಂತಿಯನ್ನು ತರಬಲ್ಲದು. ಆದರೆ ಅಲ್ಪ ವಿಷಯಗಳ ಬಗ್ಗೆ ವಾದಿಸುವ ಮನೋಭಾವವು ಗೊಂದಲ ತರಬಹುದು. ಪತಿ ಪತ್ನಿಯೊಂದಿಗೆ ಮನದಾಳದ ಮಾತು ನಡೆಯಬಹುದು. ಹಳೆಯ ಅಸಮಾಧಾನಗಳು ಪರಿಹಾರವಾಗುವ ಸಾಧ್ಯತೆ ಇದೆ. ಮಕ್ಕಳ ವಿಷಯದಲ್ಲಿ ಸಂತೋಷಕರ ಬೆಳವಣಿಗೆಗಳು ಸಂಭವಿಸಬಹುದು. ಸ್ನೇಹಿತರೊಂದಿಗೆ ಭೇಟಿಗಳು, ಹೊಸ ಪರಿಚಯಗಳು ಅಥವಾ ಸಂಬಂಧಗಳ ಆರಂಭಕ್ಕೆ ಇದು ಅನುಕೂಲಕರ ದಿನವಾಗಿದೆ. ನಿಮ್ಮ ನುಡಿಗಳ ಮೂಲಕ ಹೊಸ ಬಂಧನಗಳು ಗಾಢವಾಗುವುವು. ಹಿರಿಯರ ಸಲಹೆ ಹಾಗೂ ಆಶೀರ್ವಾದದಿಂದ ಕುಟುಂಬದಲ್ಲಿ ಸಕಾರಾತ್ಮಕ ಶಕ್ತಿ ಹರಡುತ್ತದೆ. ನಿಮ್ಮ ಸಮಯ ಮತ್ತು ಶ್ರದ್ಧೆಯನ್ನು ಕುಟುಂಬದ ಮೇಲೆ ಹಂಚಿಕೊಳ್ಳಿ. ವೀಕ್ಷಕರೇ, ನೀವು ಇಂದು ಬುಧವಾರದ ದಿನವಾದುದರಿಂದ ಬುದ್ಧ ಗ್ರಹನ ಪ್ರಭಾವವು ಸ್ಪಷ್ಟವಾಗಿದೆ. ಜ್ಞಾನ, ವಿವೇಕ ಮತ್ತು ಶಾಂತಿಯ ಅಂಶಗಳನ್ನು ಬೆಳೆಸಿಕೊಳ್ಳಿ. ಬುದ್ಧನ ಪೂಜೆಯಿಂದ ಮಾತನಾಡುವ ಶಕ್ತಿ, ತೀರ್ಮಾನಾತ್ಮಕತೆ ಮತ್ತು ಸಮತೋಲನ ಮನೋಭಾವ ವೃದ್ಧಿಯಾಗುತ್ತದೆ. ಓಂ ಓಂ ಬುದ್ಧಾಯ ನಮಃ ಎಂಬ ಮಂತ್ರವನ್ನು 48 ಅಥವಾ 96 ಬಾರಿ ಜಪಿಸಿ. ಹಸಿರು ಬಣ್ಣದ ಹಣ್ಣುಗಳು ಅಥವಾ ತರಕಾರಿಗಳನ್ನು ಸೇವಿಸುವುದು ಶುಭಕರ. ಬುದ್ಧನಿಗೆ ತುಳಸಿ ಎಲೆ, ಹಸಿರು ವಸ್ತ್ರ ಅಥವಾ ಹಸಿರು ಹೂವಿನ ಅರ್ಪಣೆ ಮಾಡುವುದು ಉತ್ತಮ ಫಲ ನೀಡುತ್ತದೆ. ವಿದ್ಯಾರ್ಥಿಗಳು ಹಾಗೂ ವ್ಯಾಪಾರಿಗಳಿಗಿದು ಅತ್ಯಂತ ಪ್ರಯೋಜನಕಾರಿ ದಿನ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧ ಗ್ರಹನ ಬುದ್ಧಿವಂತಿಕೆಯ, ಸಂವಹನದ ಮತ್ತು ಚುರುಕುತನದ ಪ್ರತೀಕ. ಈ ಸಂಖ್ಯೆಯ ಪ್ರಭಾವದಿಂದ ಇಂದು ಹೊಸ ಚಿಂತನೆಗಳು ಹಾಗೂ ಕ್ರಿಯಾಶೀಲತೆ ಹೆಚ್ಚಾಗುತ್ತದೆ. ವಿವೇಕದ ಬಳಕೆಯಿಂದ ಯಶಸ್ಸು ಖಚಿತ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿನಲ್ಲಿ ಸಮತೋಲನ, ಶಾಂತಿ ಮತ್ತು ಸ್ಪಷ್ಟತೆಯನ್ನು ತರಬಲ್ಲದು. ಹಸಿರು ಬಣ್ಣದ ಉಡುಗೆ ಅಥವಾ ಹಸಿರು ಹೂವಿನ ಬಳಕೆ ಇಂದು ಶುಭಕರ. ಶುಭ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ದೇವತಾ ಪೂಜೆ, ವ್ಯಾಪಾರ ವ್ಯವಹಾರ ಅಥವಾ ಹೊಸ ಯೋಜನೆಗಳ ಆರಂಭ ಫಲಕಾರಿಯಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಚಿಂತನೆಗಳು ಸ್ಪಷ್ಟವಾಗಿದ್ದು ಮಾತಿನ ಶಕ್ತಿ ಪರಿಣಾಮಕಾರಿಯಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಕಟಕ ರಾಶಿಯವರು ಭಾವನಾತ್ಮಕವಾಗಿ ಚುರುಕಾಗಿರುವ ದಿನ. ಚಂದ್ರನ ಪ್ರಭಾವದಿಂದ ಮನಸ್ಸು ನಾಜೂಕಾದರೂ ಸಂವೇದನಾಶೀಲವಾಗಿರುತ್ತದೆ. ಕುಟುಂಬ, ಬಂಧು ಬಳಗ ಮತ್ತು ಸ್ನೇಹಿತರ ವಿಷಯಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುವ ದಿನ. ನಿಮ್ಮ ಒಳಗಿನ ಕರುಣೆ, ಸಹಾನುಭೂತಿ ಮತ್ತು ಆರೈಕೆ ಮಾಡುವ ಗುಣಗಳು ಇಂದು ಹೆಚ್ಚು ಬೆಳಗುತ್ತವೆ. ಆದರೆ ಅಲ್ಪ ವಿಷಯಗಳಿಗೆ ಅತಿಯಾದ ಚಿಂತೆ ಅಥವಾ ಸಂವೇದನೆ ತೋರಿಸಿದರೆ ಮನಸ್ಸಿನ ಶಾಂತಿ ಕಳೆದುಕೊಳ್ಳಬಹುದು. ಇಂದು ಹೊಸ ವಿಚಾರಗಳು, ಹೊಸ ವ್ಯಕ್ತಿಗಳ ಪರಿಚಯಗಳು ಅಥವಾ ಮನೆಯಲ್ಲಿ ಬದಲಾವಣೆ ಕುರಿತ ಚಿಂತನೆಗಳು ಸಂಭವಿಸಬಹುದು. ಕೆಲವು ಹಳೆಯ ನೆನಪುಗಳು ಅಥವಾ ಹಿಂದಿನ ನಿರ್ಧಾರಗಳು ನಿಮ್ಮ ಮನಸ್ಸಿನಲ್ಲಿ ಮರುಕಳಿಸಬಹುದು. ಅವುಗಳಿಂದ ಪಾಠ ಕಲಿಯುವುದು ಒಳಿತು. ನಿಮ್ಮ ಮನಸ್ಸಿನಲ್ಲಿ ಉದಯಿಸುವ ಅಸ್ಥಿರತೆಯನ್ನು ಶಾಂತ ಚಿಂತನೆಯಿಂದ ಸಮತೋಲನಗೊಳಿಸಬಹುದು. ಹಳೆಯ ಯೋಜನೆಗಳನ್ನು ಪೂರ್ತಿಗೊಳಿಸಲು ಸೂಕ್ತ ಸಮಯ. ಕುಟುಂಬ ಸಂಬಂಧಿತ ಕೆಲಸಗಳಲ್ಲಿ ಹೆಚ್ಚು ಗಮನ ನೀಡಬೇಕಾದ ದಿನ. ಧನಾತ್ಮಕ ಮನೋಭಾವದಿಂದ ನಡೆದುಕೊಂಡರೆ ನಿಮ್ಮ ಎಲ್ಲಾ ಕಾರ್ಯಗಳಲ್ಲಿ ಯಶಸ್ಸು ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿರುವ ಕಟಕ ರಾಶಿಯವರು ಇಂದು ಸಹೋದ್ಯೋಗಿಗಳ ಸಹಕಾರದಿಂದ ಕೆಲಸಗಳಲ್ಲಿ ಯಶಸ್ಸು ಕಾಣಬಹುದು. ಅಧಿಕಾರಿಗಳಿಂದ ಮೆಚ್ಚುಗೆ ಅಥವಾ ಪ್ರೋತ್ಸಾಹದ ಮಾತು ಕೇಳಬಹುದು. ಕೆಲವು ಕೆಲಸಗಳಲ್ಲಿ ಮನೋವೈಜ್ಞಾನಿಕ ಒತ್ತಡ ಕಂಡು ಬಂದರೂ ತಾಳ್ಮೆಯಿಂದ ನಡೆದುಕೊಂಡರೆ ಫಲಕಾರಿಯಾಗುತ್ತದೆ. ಕೆಲಸದಲ್ಲಿ ನಿಮಗೆ ನೀಡಲ್ಪಟ್ಟ ಹೊಸ ಹೊಣೆಗಾರಿಕೆಗಳು ನಿಮ್ಮ ಕೌಶಲ್ಯವನ್ನು ತೋರಿಸಲು ಅವಕಾಶ ನೀಡುತ್ತವೆ. ಸೇವಾ, ಶಿಕ್ಷಣ, ವೈದ್ಯಕೀಯ ಮತ್ತು ಸಾರ್ವಜನಿಕ ಸಂಪರ್ಕ ವಲಯದವರು ಇಂದು ತಮ್ಮ ಸಂವೇದನಾಶೀಲತೆಯಿಂದ ಜನರ ಮೆಚ್ಚುಗೆ ಪಡೆಯುವರು. ಆದರೆ ಅಲ್ಪ ವಿಷಯಗಳಿಗೆ ಹೆಚ್ಚು ಚಿಂತೆ ಮಾಡಬೇಡಿ. ಸಂವಹನದಲ್ಲಿ ಸ್ಪಷ್ಟತೆ ಇರಲಿ.
ಉದ್ಯಮಿಗಳಿಗೆ ಇಂದು ಗ್ರಾಹಕರ ವಿಶ್ವಾಸ ಗೆಲ್ಲುವ ದಿನವಾಗಿದೆ. ಹಳೆಯ ಗ್ರಾಹಕರಿಂದ ಬಾಕಿ ಮೊತ್ತ ವಾಪಸ್ ದೊರೆಯುವ ಯೋಗವಿದೆ. ಹೊಸ ವ್ಯವಹಾರ ಒಪ್ಪಂದಗಳನ್ನು ಪರಿಶೀಲನೆ ಮಾಡಿ ಮಾತ್ರ ಮುಂದುವರಿಯಿರಿ. ಪಾಲುದಾರರೊಂದಿಗೆ ಸ್ಪಷ್ಟ ಸಂವಹನದಿಂದ ವ್ಯವಹಾರಿಕ ನಂಬಿಕೆ ಹೆಚ್ಚಾಗುತ್ತದೆ. ಕೆಲವರಿಗೆ ವೃತ್ತಿ ಜೀವನದಲ್ಲಿ ಹೊಸ ದಿಕ್ಕು ಅಥವಾ ಹೊಸ ಪ್ರೇರಣೆ ದೊರೆಯಬಹುದು. ಪಿತೃತ್ವ ಅಥವಾ ಹಿರಿಯರ ಆಶೀರ್ವಾದದಿಂದ ಕೆಲಸಗಳಲ್ಲಿ ಯಶಸ್ಸು ಹೆಚ್ಚಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದು ಸಾಧಾರಣ ಆದರೆ ಸ್ಥಿರ ದಿನವಾಗಿದೆ. ಚಂದ್ರನ ಪ್ರಭಾವದಿಂದ ಖರ್ಚಿನ ನಿಯಂತ್ರಣ ಅಗತ್ಯ. ಕುಟುಂಬ ಅಥವಾ ಮನೆ ಸಂಬಂಧಿತ ಖರ್ಚುಗಳು ಎದುರಾಗಬಹುದು. ಮನೆ ಅಲಂಕಾರ, ಆಹಾರ ಸಾಮಗ್ರಿ ಅಥವಾ ಮಕ್ಕಳ ಅಗತ್ಯಕ್ಕಾಗಿ ಹಣ ಖರ್ಚು ಮಾಡುವ ಸಾಧ್ಯತೆ ಇದೆ. ಹೂಡಿಕೆ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ. ಅಜಾಗರೂಕವಾಗಿ ಹಣ ಹೂಡುವುದರಿಂದ ನಷ್ಟ ಸಂಭವಿಸಬಹುದು. ಬ್ಯಾಂಕಿಂಗ್ ಅಥವಾ ಲಾಭದಾಯಕ ಯೋಜನೆಗಳಲ್ಲಿ ಹಿರಿಯರ ಸಲಹೆ ಪಡೆಯುವುದು ಒಳಿತು. ಹಳೆಯ ಹೂಡಿಕೆಗಳಿಂದ ಸಣ್ಣ ಲಾಭ ಸಾಧ್ಯತೆ ಇದೆ. ಹಣಕಾಸಿನಲ್ಲಿ ಚಿಂತನೆ ಮತ್ತು ಯೋಜನೆ ಮುಖ್ಯ. ಅತಿಯಾಗಿ ಖರ್ಚು ಮಾಡುವುದನ್ನು ತಪ್ಪಿಸಿ ಉಳಿವು ಮತ್ತು ಭದ್ರತೆ ಕಡೆಗೆ ಗಮನ ಕೊಡಿ. ಇಂದು ಸಾಲ ನೀಡುವುದು ಅಥವಾ ಪಡೆಯುವುದು ಶ್ರೇಷ್ಠವಲ್ಲ. ಹಣಕಾಸಿನ ಸ್ಥಿತಿಯನ್ನು ಶಾಂತ ಮನಸ್ಸಿನಿಂದ ಸಮತೋಲನಗೊಳಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಕಟಕ ರಾಶಿಯವರು ಮನಸ್ಸಿನ ಅಸ್ಥಿರತೆ, ಅತಿಚಿಂತನೆ ಮತ್ತು ನಿದ್ರಾಭಂಗದಿಂದ ತೊಂದರೆ ಅನುಭವಿಸುವ ಸಾಧ್ಯತೆ ಇದೆ. ಶರೀರದಲ್ಲಿ ಶಕ್ತಿ ಇದ್ದರೂ ಮನಸ್ಸಿನಲ್ಲಿ ದಣಿವು ಉಂಟಾಗಬಹುದು. ಯೋಗ, ಪ್ರಾಣಾಯಾಮ ಅಥವಾ ಧ್ಯಾನದಿಂದ ಮನಸ್ಸು ಶಾಂತಗೊಳ್ಳುತ್ತದೆ. ಜೀರ್ಣಕ್ರಿಯೆ, ಅಲರ್ಜಿ ಅಥವಾ ಉಸಿರಾಟ ಸಮಸ್ಯೆಗಳಿರುವವರು ಆಹಾರ ನಿಯಮ ಪಾಲಿಸಬೇಕು. ನೀರು ಹೆಚ್ಚಾಗಿ ಕುಡಿಯಿರಿ ಮತ್ತು ಬಿಸಿ ಆಹಾರವನ್ನು ತಿನ್ನಿರಿ. ಬಿಸಿಲಿನಲ್ಲಿ ಹೆಚ್ಚು ಕಾಲ ನಿಲ್ಲುವುದು ತಪ್ಪಿಸಿ. ಹೆಚ್ಚು ಕೆಲಸದ ಒತ್ತಡದಿಂದ ತಲೆನೋವು ಅಥವಾ ಕಣ್ಣು ನೋವು ಉಂಟಾಗಬಹುದು. ಹಸಿರು ತರಕಾರಿ, ಹಾಲು ಮತ್ತು ಹಣ್ಣುಗಳನ್ನು ಆಹಾರದಲ್ಲಿ ಸೇರಿಸುವುದು ಒಳಿತು. ಮನಸ್ಸಿನ ಶಾಂತಿಗಾಗಿ ರಾತ್ರಿ ಬೇಗ ನಿದ್ರೆ ಹೋಗುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಮಮತೆಯ ಮತ್ತು ಆಪ್ತತೆಯ ವಾತಾವರಣ ಇದೆ. ಪತ್ನಿ, ಪತಿಯೊಂದಿಗೆ ಆತ್ಮೀಯ ಸಂವಾದ ನಡೆಯಬಹುದು. ಕುಟುಂಬ ಸದಸ್ಯರ ಅಗತ್ಯಗಳಿಗೆ ಸ್ಪಂದಿಸುವುದರಿಂದ ಮನಸ್ಸಿಗೆ ಸಂತೋಷ ದೊರೆಯುತ್ತದೆ. ಆದರೆ ಅಲ್ಪ ವಿಷಯಗಳಲ್ಲಿ ಭಾವನಾತ್ಮಕ ಪ್ರತಿಕ್ರಿಯೆ ತೋರಿಸದಿರಿ. ಹಿರಿಯರ ಸಲಹೆ ಮತ್ತು ಆಶೀರ್ವಾದ ಇಂದು ಅತ್ಯಂತ ಪ್ರಭಾವಶಾಲಿ. ಮಕ್ಕಳ ವಿಚಾರದಲ್ಲಿ ಸಂತೋಷಕರ ಸುದ್ದಿ ಬರಬಹುದು. ಪೋಷಕರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಅಗತ್ಯ. ಮಿತ್ರರು ಅಥವಾ ಬಂಧುಗಳೊಂದಿಗೆ ಭೇಟಿಗಳು ಅಥವಾ ದೂರವಾಣಿ ಸಂಭಾಷಣೆಗಳಿಂದ ಸಂತೋಷದ ಕ್ಷಣಗಳು ಸಿಗಬಹುದು. ಸಂಬಂಧಗಳಲ್ಲಿ ವಿಶ್ವಾಸ ಮತ್ತು ಗೌರವದ ಮನೋಭಾವ ಉಳಿಸಿಕೊಳ್ಳಿ. ಇಂದು ಕ್ಷಮೆಯ ಮನೋಭಾವದಿಂದ ನಡೆದುಕೊಂಡರೆ ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ. ವೀಕ್ಷಕರೇ, ನೀವು ಇಂದಿನ ಬುಧವಾರದ ದಿನದಲ್ಲಿ ಬುಧ ಗ್ರಹ ಮತ್ತು ಚಂದ್ರನ ಸಂಯೋಗದಿಂದ ನಿಮ್ಮ ಚಿಂತನೆ ಮತ್ತು ಭಾವನೆ ಎರಡೂ ಸಕ್ರಿಯವಾಗಿವೆ. ಆದ್ದರಿಂದ ಧ್ಯಾನ, ದೇವತಾ ಪೂಜೆ ಅಥವಾ ಭಕ್ತಿ ಕೃತ್ಯಗಳಲ್ಲಿ ತೊಡಗುವುದು ಮನಸ್ಸಿನ ಶಾಂತಿಗೆ ಸಹಾಯಕ. ದೇವಿ ಪಾರ್ವತಿ ಅಥವಾ ಶ್ರೀ ಗಣಪತಿಗೆ ಪ್ರಾರ್ಥನೆ ಮಾಡುವುದು ಶುಭ. ಹಾಲು ಅಥವಾ ಹಸಿರು ತರಕಾರಿಗಳನ್ನು ದಾನ ಮಾಡುವುದು, ಬಡವರಿಗೆ ಅನ್ನದಾನ ಮಾಡುವುದು ಪುಣ್ಯಫಲದಾಯಕ. ಓಂ ಚಂದ್ರಾಯ ನಮಃ ಅಥವಾ ಓಂ ಬುಂ ಬುದ್ಧಾಯ ನಮಃ ಎಂಬ ಮಂತ್ರವನ್ನು 21 ಅಥವಾ 48 ಬಾರಿ ಜಪಿಸಿ. ಮನಸ್ಸು ಶಾಂತವಾಗುತ್ತದೆ, ಆತ್ಮವಿಶ್ವಾಸ ಹೆಚ್ಚುತ್ತದೆ. ನೀರಿನ ತತ್ವದ ಸಂಕೇತವಾದ ಚಂದ್ರನ ಆರಾಧನೆಗಾಗಿ ಸಾಯಂಕಾಲದಲ್ಲಿ ಬೆಳ್ಳಿ ಪಾತ್ರೆಯಲ್ಲಿ ಹಾಲು ಅಥವಾ ನೀರು ಅರ್ಪಿಸಿ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಶಕ್ತಿ ಪ್ರತೀಕ. ಇದು ಭಾವನೆ, ಆರೈಕೆ ಮತ್ತು ಶಾಂತಿಯ ಸಂಕೇತ. ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಾಯ್ದುಕೊಳ್ಳಲು ಈ ಸಂಖ್ಯೆಯ ಶಕ್ತಿ ಸಹಾಯಕ. ಅದೃಷ್ಟದ ಬಣ್ಣ ಬೆಳ್ಳಿಯ ಶ್ವೇತ. ಶ್ವೇತ ಬಣ್ಣವು ಚಂದ್ರನ ಪ್ರಕಾಶದ ಸಂಕೇತ. ಇದು ಮನಸ್ಸಿಗೆ ಶಾಂತಿ ಮತ್ತು ಶುದ್ಧತೆಯನ್ನು ನೀಡುತ್ತದೆ. ಶ್ವೇತ ಅಥವಾ ಬೆಳ್ಳಿ ಬಣ್ಣದ ವಸ್ತ್ರ ಧರಿಸುವುದು ಅಥವಾ ಮನೆಯಲ್ಲಿ ಶ್ವೇತ ಹೂವಿನ ಬಳಕೆ ಶುಭ. ಶುಭ ಸಮಯ ಬೆಳಿಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ದೇವತಾ ಪೂಜೆ, ಕುಟುಂಬ ನಿರ್ಧಾರಗಳು ಮತ್ತು ವ್ಯಾಪಾರ ಚಟುವಟಿಕೆಗಳು ಫಲಕಾರಿಯಾಗುತ್ತವೆ. ಮನಸ್ಸಿನ ಶಕ್ತಿ ಮತ್ತು ಧನಾತ್ಮಕ ಚಿಂತನೆ ಈ ಸಮಯದಲ್ಲಿ ಹೆಚ್ಚಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಸಿಂಹರಾಶಿಯವರು ಆತ್ಮವಿಶ್ವಾಸ, ಪ್ರಭಾವ ಮತ್ತು ನೇತೃತ್ವ ಗುಣಗಳಿಂದ ದಿನವನ್ನು ಆಳುವ ಸಾಧ್ಯತೆ ಇದೆ. ಸೂರ್ಯನಾದ ನಿಮ್ಮ ಅಧಿಪತಿ ಗ್ರಹ ಇಂದು ಬಲಿಷ್ಠ ಸ್ಥಿತಿಯಲ್ಲಿ ಇರುವುದರಿಂದ ಶಕ್ತಿ, ಧೈರ್ಯ ಮತ್ತು ಆತ್ಮಸಮ್ಮಾನ ಹೆಚ್ಚಾಗುತ್ತದೆ. ನಿಮ್ಮ ಮಾತು, ನಿರ್ಧಾರ ಹಾಗೂ ವ್ಯಕ್ತಿತ್ವವು ಸುತ್ತಲಿನವರ ಮೇಲೆ ಪ್ರಭಾವ ಬೀರುತ್ತದೆ. ಜನರು ನಿಮ್ಮ ಸಲಹೆ ಕೇಳುವರು ಮತ್ತು ನಿಮಗೆ ಗೌರವ ನೀಡುವರು. ಆದರೆ ಅತಿಯಾದ ಅಹಂಕಾರ ಅಥವಾ ಸ್ವಾಭಿಮಾನದಿಂದ ಉಂಟಾಗುವ ಗೊಂದಲವನ್ನು ತಪ್ಪಿಸಿಕೊಳ್ಳುವುದು ಅತ್ಯಂತ ಅಗತ್ಯ.
ಯಾರೊಂದಿಗಾದರೂ ಅತಿಯಾದ ತರ್ಕ ಅಥವಾ ಕೋಪದಿಂದ ಮಾತನಾಡುವುದು ಕೆಲಸದ ಅಥವಾ ಕುಟುಂಬದ ಶಾಂತಿಗೆ ಧಕ್ಕೆ ತರುವ ಸಾಧ್ಯತೆ ಇದೆ. ಇಂದು ನಿಮ್ಮ ಚಿಂತನೆಗಳಲ್ಲಿ ವಿಶಾಲತೆ ಮತ್ತು ಮಹತ್ವಾಕಾಂಕ್ಷೆ ಕಾಣಬಹುದು. ಹೊಸ ಕಾರ್ಯಗಳಿಗೆ ಅಥವಾ ಯೋಜನೆಗಳಿಗೆ ಧೈರ್ಯದಿಂದ ಮುನ್ನಡೆದುಕೊಳ್ಳುವ ಉತ್ಸಾಹ ನಿಮ್ಮಲ್ಲಿ ಹೆಚ್ಚಾಗುತ್ತದೆ. ಹಿರಿಯರ ಮಾರ್ಗದರ್ಶನದಿಂದ ಹಲವಾರು ವಿಚಾರಗಳಲ್ಲಿ ಸ್ಪಷ್ಟತೆ ಬರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿರುವ ಸಿಂಹರಾಶಿಯವರು ಇಂದು ತಮ್ಮ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಕಾರ್ಯಪರಿಣಾಮ ತೋರಿಸಲು ಸಾಧ್ಯ. ಅಧಿಕಾರಿಗಳ ಮೆಚ್ಚುಗೆ ಹಾಗೂ ಸಹೋದ್ಯೋಗಿಗಳ ಗೌರವ ಪಡೆಯುವ ಅವಕಾಶವಿದೆ. ಹೊಸ ಹೊಣೆಗಾರಿಕೆಗಳು ಅಥವಾ ಪ್ರಮುಖ ಯೋಜನೆಗಳ ಮೇಲ್ವಿಚಾರಣೆ ನಿಮಗೆ ದೊರೆಯಬಹುದು. ನಿರ್ಧಾರ ಮಾಡುವ ಶಕ್ತಿ ಮತ್ತು ನಾಯಕತ್ವ ಇಂದಿನ ದಿನದ ಪ್ರಮುಖ ಬಲವಾಗಿರುತ್ತದೆ. ನಿಮ್ಮ ಮಾತು ಮತ್ತು ನಿರ್ವಹಣಾ ಕೌಶಲದಿಂದ ಸಣ್ಣ ಗೊಂದಲಗಳನ್ನು ಸುಲಭವಾಗಿ ನಯಗೊಳಿಸಬಹುದು. ಆಡಳಿತ, ಶಿಕ್ಷಣ, ಸರ್ಕಾರ ಅಥವಾ ಕಾನೂನು ವಲಯದವರಿಗಾಗಿ ಇಂದು ಸಾಧನೆಯ ದಿನವಾಗಿದೆ. ಸೃಜನಾತ್ಮಕ ವಲಯದವರು ಹೊಸ ಕಲ್ಪನೆಗಳನ್ನು ಯಶಸ್ವಿಯಾಗಿ ಅನ್ವಯಿಸಬಹುದು. ಉದ್ಯಮಿಗಳಿಗೆ ಇಂದು ಹೊಸ ವ್ಯವಹಾರ ಒಪ್ಪಂದಗಳು, ಗ್ರಾಹಕರ ಸಂಪರ್ಕಗಳು ಹಾಗೂ ಹಣಕಾಸಿನ ಚಟುವಟಿಕೆಗಳಲ್ಲಿ ಚುರುಕು ಕಂಡುಬರುತ್ತದೆ. ವಾಣಿಜ್ಯ ವಲಯದಲ್ಲಿ ವಿಸ್ತರಣೆಯ ಯೋಗವಿದೆ. ಆದರೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ಪಷ್ಟ ದಾಖಲೆಗಳು ಇರಲಿ. ಹಿರಿಯರ ಅಥವಾ ಸಲಹೆಗಾರರ ಮಾರ್ಗದರ್ಶನದಿಂದ ಯಶಸ್ಸು ಖಚಿತ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಹಾಗೂ ಅಭಿವೃದ್ಧಿಯ ಯೋಗವಿದೆ. ಹಳೆಯ ಬಾಕಿ ಹಣ ವಾಪಸ್ ದೊರೆಯುವ ಸಾಧ್ಯತೆ ಇದೆ. ಆದರೆ ಅತಿಯಾಗಿ ಹೊಸ ಖರ್ಚು ಮಾಡಲು ಅಥವಾ ಪ್ರದರ್ಶನಕ್ಕಾಗಿ ಹಣ ವ್ಯಯಿಸಲು ತಪ್ಪಿಸಿಕೊಳ್ಳಿ. ಅಗತ್ಯವಿಲ್ಲದ ಖರ್ಚುಗಳು ನಿಮ್ಮ ಯೋಜನೆಗೆ ಅಡ್ಡಿಯಾಗಬಹುದು. ಹೂಡಿಕೆ ಮಾಡಿದವರಿಗೆ ಲಾಭದ ಸೂಚನೆ ಇದೆ. ವಿಶೇಷವಾಗಿ ಚಿನ್ನ ಅಥವಾ ಆಸ್ತಿ ವಲಯದ ಹೂಡಿಕೆಗಳು ಫಲ ನೀಡಬಹುದು. ಹೊಸ ಹೂಡಿಕೆ ಅಥವಾ ವಹಿವಾಟು ಮಾಡುವ ಮುನ್ನ ತಜ್ಞರ ಸಲಹೆ ಪಡೆಯುವುದು ಒಳಿತು. ಸಾಲದ ವಿಚಾರಗಳಲ್ಲಿ ಸ್ಪಷ್ಟತೆ ಇರಲಿ. ಅತಿಯಾದ ವಿಶ್ವಾಸದಿಂದ ಹಣ ನೀಡಬೇಡಿ. ವ್ಯಾವಹಾರಿಕ ಲಾಭದ ಜೊತೆ ಕುಟುಂಬ ಖರ್ಚಿನ ಸಮತೋಲನ ಕಾಪಾಡಿ. ಹಣಕಾಸಿನಲ್ಲಿ ಸಂಯಮ, ಯೋಜನೆ ಮತ್ತು ನಿಷ್ಠೆ ಇದ್ದರೆ ಇಂದಿನ ದಿನದ ಫಲ ಅತ್ಯಂತ ಶುಭಕರವಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದಿನ ದಿನ ಸಾಮಾನ್ಯವಾಗಿ ಉತ್ತಮ. ದೈಹಿಕ ಶಕ್ತಿ ಮತ್ತು ಮನೋಬಲ ಹೆಚ್ಚಾಗುತ್ತದೆ. ಆದರೆ ಅತಿಯಾದ ತಾಪಮಾನ ಅಥವಾ ಶ್ರಮದಿಂದ ಉಂಟಾಗುವ ದೇಹದ ಒತ್ತಡದಿಂದ ತಲೆನೋವು, ಕಣ್ಣುಗಳ ಒತ್ತಡ ಅಥವಾ ಹೃದಯದ ತೊಂದರೆ ಕಾಣಿಸಬಹುದು. ಸರಿಯಾದ ವಿಶ್ರಾಂತಿ ಮತ್ತು ಆಹಾರ ನಿಯಮ ಪಾಲನೆ ಮುಖ್ಯ. ನಿಮ್ಮ ಆಹಾರದಲ್ಲಿ ಹೆಚ್ಚು ಎಣ್ಣೆ, ಮಸಾಲೆ ಅಥವಾ ಬಿಸಿ ಆಹಾರ ತಿನ್ನುವುದನ್ನು ತಪ್ಪಿಸಿ. ನೀರಿನ ಪ್ರಮಾಣವನ್ನು ಹೆಚ್ಚಿಸಿ ಮತ್ತು ತಂಪಾದ ಹಣ್ಣುಗಳು, ತರಕಾರಿಗಳನ್ನು ಹೆಚ್ಚು ಸೇವಿಸಿ. ಬೆಳಿಗ್ಗೆ ಸೂರ್ಯನ ಬೆಳಕಿನಲ್ಲಿ ಸಣ್ಣ ವ್ಯಾಯಾಮ ಅಥವಾ ಪ್ರಾಣಾಯಾಮ ಮಾಡಿದರೆ ಆರೋಗ್ಯ ಶಕ್ತಿ ವೃದ್ಧಿಯಾಗುತ್ತದೆ. ಮನಸ್ಸಿನ ಒತ್ತಡ ಕಡಿಮೆ ಮಾಡಲು ಧ್ಯಾನ ಅಥವಾ ಮಂತ್ರ ಜಪ ಸಹಕಾರಿ. ಸೂರ್ಯನ ಪೂಜೆಯಿಂದ ದೇಹದ ಉತ್ಸಾಹ ಮತ್ತು ಮನಃಶಾಂತಿ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ನಿಮ್ಮ ಮಾತು ಮತ್ತು ನಡೆ ಮಹತ್ವದ ಪಾತ್ರ ವಹಿಸುತ್ತದೆ. ಪತಿ, ಪತ್ನಿ ಅಥವಾ ಪಾಲುದಾರರೊಂದಿಗೆ ಪ್ರಾಮಾಣಿಕ ಸಂವಾದ ನಡೆಸುವುದು ಒಳಿತು. ಅಲ್ಪ ವಿಷಯಗಳ ಮೇಲೆ ತರ್ಕ ಅಥವಾ ಸ್ವಾಭಿಮಾನದಿಂದ ದೂರವಿರಿ. ಹಿರಿಯರ ಸಲಹೆಗಳನ್ನು ಗೌರವಿಸಿ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಆತ್ಮೀಯತೆ ಹೆಚ್ಚಾಗುತ್ತದೆ. ನಿಮ್ಮ ಸಮಯ ಮತ್ತು ಪ್ರೀತಿಯನ್ನು ಹಂಚಿಕೊಳ್ಳುವುದರಿಂದ ಮನಸ್ಸಿನಲ್ಲಿ ಶಾಂತಿ ಮತ್ತು ಸಂತೋಷ ಮೂಡುತ್ತದೆ. ಮಕ್ಕಳು ವಿದ್ಯಾಭ್ಯಾಸ ಅಥವಾ ಕ್ರಿಯಾತ್ಮಕ ಚಟುವಟಿಕೆಯಲ್ಲಿ ಯಶಸ್ಸು ಕಾಣಬಹುದು. ಕುಟುಂಬದ ಸಣ್ಣ ಸಮಾರಂಭಗಳು ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶವಿದೆ. ಮಿತ್ರರು ಮತ್ತು ಬಂಧುಗಳೊಂದಿಗೆ ಸಮನ್ವಯ ಕಾಪಾಡಿ. ಸಾಮಾಜಿಕ ವಲಯದಲ್ಲಿ ನಿಮ್ಮ ಹೆಸರು, ಗೌರವ ಹೆಚ್ಚಾಗುವ ಯೋಗವಿದೆ. ವೀಕ್ಷಕರೇ, ನೀವು ಈ ದಿನದ ಬುಧವಾರ ಬುಧ ಗ್ರಹ ಮತ್ತು ಸೂರ್ಯನ ಸಂಯೋಜನೆಯ ಪ್ರಭಾವದಿಂದ ಬುದ್ಧಿವಂತಿಕೆಯ ಮತ್ತು ನಾಯಕತ್ವದ ಸಮತೋಲನ ಸಾಧಿಸಬೇಕಾಗುತ್ತದೆ. ಪ್ರಾತಃ ಕಾಲದಲ್ಲಿ ಸೂರ್ಯನಿಗೆ ಅರ್ಘ್ಯ ನೀಡಿ ಓಂ ಘೃಣಿಹ ಸೂರ್ಯ ಆದಿತ್ಯಾಯ ನಮಃ ಮಂತ್ರವನ್ನು 11 ಅಥವಾ 21 ಬಾರಿ ಜಪಿಸಿ. ಇದು ಮನಸ್ಸಿನ ಸ್ಪಷ್ಟತೆ ಮತ್ತು ದೈಹಿಕ ಶಕ್ತಿಯನ್ನು ವೃದ್ಧಿಸುತ್ತದೆ. ಆರೋಗ್ಯ ಮತ್ತು ಯಶಸ್ಸಿಗಾಗಿ ಗೋಧಿ ಹಿಟ್ಟು ಅಥವಾ ಕೆಂಪು ಹಣ್ಣುಗಳನ್ನು ದಾನ ಮಾಡುವುದು ಶುಭಕರ. ದೇವಾಲಯದಲ್ಲಿ ಸೂರ್ಯನ ಪೂಜೆಗೆ ಕೆಂಪು ಹೂವಿನ ಅರ್ಪಣೆ ಮಾಡುವುದು ಒಳಿತು. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಸೂರ್ಯನ ಶಕ್ತಿ ಮತ್ತು ನಾಯಕತ್ವದ ಸಂಕೇತ. ಇದು ಆತ್ಮವಿಶ್ವಾಸ, ಪ್ರಭಾವ ಮತ್ತು ಉನ್ನತ ಸಾಧನೆಯ ಚಿಹ್ನೆ. ಇಂದಿನ ದಿನ ಈ ಸಂಖ್ಯೆಯ ಪ್ರಭಾವದಿಂದ ನೀವು ಪ್ರಮುಖ ನಿರ್ಧಾರಗಳಲ್ಲಿ ಜಯ ಸಾಧಿಸಬಹುದು. ಅದೃಷ್ಟದ ಬಣ್ಣ ಕಿತ್ತಳೆ ಅಥವಾ ಕೆಂಪು. ಈ ಬಣ್ಣಗಳು ಶಕ್ತಿ, ಉತ್ಸಾಹ ಮತ್ತು ಧೈರ್ಯವನ್ನು ಬಲಪಡಿಸುತ್ತವೆ. ಈ ಬಣ್ಣದ ಉಡುಗೆ ಅಥವಾ ವಸ್ತ್ರ ಧರಿಸುವುದು ಇಂದು ಶುಭಕರ. ಶುಭ ಸಮಯ ಬೆಳಿಗ್ಗೆ 9 ರಿಂದ ಬೆಳಿಗ್ಗೆ 10 ಗಂಟೆ 30 ನಿಮಿಷ.
ಈ ಸಮಯದಲ್ಲಿ ಹೊಸ ಕಾರ್ಯಗಳು, ಉದ್ಯೋಗ ನಿರ್ಧಾರಗಳು ಅಥವಾ ದೇವತಾ ಪೂಜೆಗಳು ಅತ್ಯಂತ ಫಲಪ್ರದ. ನಿಮ್ಮ ಶಕ್ತಿ ಮತ್ತು ಆಕರ್ಷಣೆಯ ಪ್ರಭಾವ ಈ ವೇಳೆಯಲ್ಲಿ ಹೆಚ್ಚು ಬಲವಾಗಿ ಕೆಲಸ ಮಾಡುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಕನ್ಯಾ ರಾಶಿಯವರು ತಮ್ಮ ಸೂಕ್ಷ್ಮ ಬುದ್ಧಿ, ವಿಶ್ಲೇಷಣಾ ಸಾಮರ್ಥ್ಯ ಮತ್ತು ಪರಿಶ್ರಮದ ಮೂಲಕ ದಿನವನ್ನು ಯಶಸ್ವಿಯಾಗಿ ಮುನ್ನಡೆಸುವರು. ಬುಧ ಗ್ರಹದ ಪ್ರಭಾವದಿಂದ ಚಿಂತನೆ ಸ್ಪಷ್ಟವಾಗಿದ್ದು, ಕೆಲಸದ ಪ್ರತಿಯೊಂದು ವಿಷಯದಲ್ಲೂ ನಿಖರತೆ ಮತ್ತು ನಿಷ್ಠೆ ಕಾಣುತ್ತದೆ. ಈ ದಿನ ನೀವು ಕಾರ್ಯಪದ್ಧತಿಯಲ್ಲಿ ತೊಡಗಿಸಿಕೊಂಡರೆ ಫಲಶ್ರುತಿಯು ಖಚಿತವಾಗಿ ಉತ್ತಮವಾಗಿರುತ್ತದೆ. ಇಂದು ನೀವು ಕೆಲಸಗಳನ್ನು ಕ್ರಮಬದ್ಧವಾಗಿ ಮುಗಿಸಲು ಬಯಸುವಿರಿ. ಸಣ್ಣ ತಪ್ಪುಗಳನ್ನು ಸಹ ಸುಧಾರಿಸುವ ಮನೋಭಾವ ಇರುತ್ತದೆ. ಕೆಲವರಿಗೆ ಹೊಸ ಯೋಜನೆ ಅಥವಾ ಹೊಸ ಕಾರ್ಯವಿಧಾನವನ್ನು ಅಳವಡಿಸಿಕೊಳ್ಳುವ ಯೋಗವಿದೆ. ಸಹೋದ್ಯೋಗಿಗಳು ಮತ್ತು ಕುಟುಂಬದವರು ನಿಮ್ಮ ಶ್ರದ್ಧೆ ಮತ್ತು ಶಿಸ್ತು ನೋಡಿಕೊಂಡು ಮೆಚ್ಚುಗೆ ವ್ಯಕ್ತಪಡಿಸುವರು. ಆದರೆ ಅತಿಯಾಗಿ ವಿಶ್ಲೇಷಣೆ ಮಾಡುವ ಪ್ರವೃತ್ತಿಯಿಂದ ಕೆಲವು ಕಾರ್ಯಗಳು ನಿಧಾನಗತಿಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಸಮಯ ಪಾಲನೆ ಮತ್ತು ನಂಬಿಕೆಯನ್ನು ಕಾಪಾಡಿಕೊಳ್ಳಿ. ಈ ದಿನ ಸಂವಹನದಲ್ಲಿ ಸ್ಪಷ್ಟತೆ ಅಗತ್ಯ. ಅಲ್ಪ ವಿಷಯಗಳ ಮೇಲೂ ಅಸಮಾಧಾನ ತೋರಿಸದಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವ ಕನ್ಯಾ ರಾಶಿಯವರಿಗೆ ಇಂದು ಹೊಸ ಯೋಜನೆಗಳಲ್ಲಿ ತಮ್ಮ ಕೌಶಲ್ಯ ಪ್ರದರ್ಶಿಸಲು ಅವಕಾಶ ದೊರೆಯುತ್ತದೆ. ಅಧಿಕಾರಿಗಳಿಂದ ಮೆಚ್ಚುಗೆ ಹಾಗೂ ಹೊಸ ಹೊಣೆಗಾರಿಕೆಗಳ ಸುಳಿವು ಸಿಗಬಹುದು. ತಾಂತ್ರಿಕ, ವೈದ್ಯಕೀಯ, ಶಿಕ್ಷಣ ಅಥವಾ ಆಡಳಿತ ವಲಯದವರು ಇಂದು ತಮ್ಮ ವಿಶ್ಲೇಷಣಾ ನೈಪುಣ್ಯದಿಂದ ಉತ್ತಮ ಹೆಸರು ಗಳಿಸಬಹುದು. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಹಕಾರದ ಮನೋಭಾವ ಇರಲಿ. ಕೆಲವರಿಗೆ ಹಳೆಯ ಯೋಜನೆಗಳ ಪರಿಷ್ಕರಣೆ ಅಥವಾ ವರದಿ ತಯಾರಿಯ ಕೆಲಸದಲ್ಲಿ ತೊಡಗಿಸಿಕೊಳ್ಳಬೇಕಾಗಬಹುದು. ನಿಮ್ಮ ಸೂಕ್ಷ್ಮ ಗಮನದಿಂದ ತಪ್ಪುಗಳು ತಡೆಹಿಡಿಯಲ್ಪಡುವು. ವೃತ್ತಿ ಬದಲಿ ಅಥವಾ ಪ್ರಗತಿ ಕುರಿತು ಯೋಚಿಸುತ್ತಿರುವವರಿಗೆ ಇಂದು ಪ್ರಾರಂಭಿಕ ಸಂದರ್ಶನಗಳು ಅಥವಾ ಹೊಸ ಸಂಪರ್ಕಗಳ ಯೋಗವಿದೆ. ಆದಾಗ್ಯೂ ಧೈರ್ಯದಿಂದ, ಆದರೆ ತುರ್ತು ನಿರ್ಧಾರ ತೆಗೆದುಕೊಳ್ಳದೆ ಮುಂದುವರಿಯಿರಿ. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರದಲ್ಲಿ ಹೊಸ ಲೆಕ್ಕಪತ್ರ ಪರಿಶೀಲನೆ, ಬಾಕಿ ಪಾವತಿ ಅಥವಾ ಸರಬರಾಜು ವ್ಯವಸ್ಥೆಯ ಸುಧಾರಣೆ ಕುರಿತ ಚಿಂತನೆಗಳು ಮುಖ್ಯವಾಗುತ್ತವೆ. ನಿಖರ ಲೆಕ್ಕಪತ್ರ ಮತ್ತು ಸರಿಯಾದ ವ್ಯವಹಾರ ಕ್ರಮಗಳಿಂದ ಲಾಭದಾಯಕ ಪರಿಸ್ಥಿತಿ ಮೂಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದು ಸ್ಥಿರತೆ ಮತ್ತು ನಿಯಂತ್ರಣ ಮುಖ್ಯ. ಅನಿರೀಕ್ಷಿತ ಖರ್ಚುಗಳ ಸಾಧ್ಯತೆ ಕಡಿಮೆ ಇದ್ದರೂ ನಿಯಂತ್ರಿತ ಖರ್ಚು ಹಾಗೂ ಲೆಕ್ಕಪತ್ರ ನಿರ್ವಹಣೆ ಅಗತ್ಯ. ಹಿಂದಿನ ಬಾಕಿಗಳ ಪಾವತಿಗಳು ಇಂದು ಸಾಧ್ಯವಾಗಬಹುದು. ಹೂಡಿಕೆ ವಿಷಯದಲ್ಲಿ ಬುದ್ಧಿವಂತಿಕೆಯಿಂದ ನಡೆದುಕೊಳ್ಳಿ. ಚಿನ್ನ ಅಥವಾ ಆಸ್ತಿ ಹೂಡಿಕೆ ಕುರಿತು ಹಿರಿಯರ ಸಲಹೆ ಪಡೆದು ಮುಂದುವರಿದರೆ ಲಾಭಕರ. ಸಾಲ ನೀಡುವ ವಿಚಾರದಲ್ಲಿ ಸ್ಪಷ್ಟ ದಾಖಲೆ ಇರಲಿ. ವ್ಯವಹಾರದಲ್ಲಿ ಗ್ರಾಹಕರ ವಿಶ್ವಾಸ ಗಳಿಸಲು ಇಂದು ಹೊಸ ಮಾರ್ಗಗಳು ಪ್ರಯೋಗಿಸಲು ಉತ್ತಮ ದಿನ. ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಯೊಂದಿಗಿನ ವ್ಯವಹಾರದಲ್ಲಿ ಎಚ್ಚರಿಕೆ ಅಗತ್ಯ. ಹಣದ ಹರಿವಿನಲ್ಲಿ ನಿಧಾನವಾದರೂ ಸ್ಥಿರತೆ ಕಾಣಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಶರೀರದ ಉತ್ಸಾಹ ಮಧ್ಯಮ ಮಟ್ಟದಲ್ಲಿರಬಹುದು. ದೇಹದ ಶಕ್ತಿಯ ವ್ಯಯ ಹೆಚ್ಚು ಆಗದಂತೆ ನೋಡಿಕೊಳ್ಳಿ. ಆಹಾರದಲ್ಲಿ ಅತಿಯಾದ ನಿಯಮ ಪಾಲನೆ ಅಥವಾ ಊಟ ಬಿಡುವುದು ತಪ್ಪಿಸಿ. ಜೀರ್ಣಕ್ರಿಯೆ ಮತ್ತು ಹೊಟ್ಟೆ ಸಂಬಂಧಿತ ಅಸಹಜತೆಗಳ ಸಾಧ್ಯತೆ ಇದೆ. ಹೆಚ್ಚು ಕಾಲ ಕುಳಿತಿರುವವರು ಬೆನ್ನು ಮತ್ತು ಕುತ್ತಿಗೆ ನೋವು ಅನುಭವಿಸಬಹುದು. ಬೆಳಿಗ್ಗೆ ಹಗುರ ವ್ಯಾಯಾಮ ಅಥವಾ ಯೋಗ ಅಭ್ಯಾಸದಿಂದ ದೇಹದ ಚೈತನ್ಯ ಹೆಚ್ಚಾಗುತ್ತದೆ. ಮನಸ್ಸಿನ ಒತ್ತಡ ನಿವಾರಣೆಗೆ ಧ್ಯಾನ ಅಥವಾ ಪಠಣ ಫಲಪ್ರದ. ಮಹಿಳೆಯರು ತಮ್ಮ ಆರೋಗ್ಯದಲ್ಲಿ ಹಾರ್ಮೋನಲ್ ವ್ಯತ್ಯಾಸ ಅಥವಾ ನಿದ್ರೆ ಕೊರತೆಯ ಬಗ್ಗೆ ಎಚ್ಚರಿಕೆ ವಹಿಸಲಿ. ಪ್ರಾಕೃತಿಕ ಆಹಾರ ಮತ್ತು ನೀರಿನ ಸೇವನೆ ಹೆಚ್ಚಿಸಿಕೊಳ್ಳುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸಮತೋಲನ ಮತ್ತು ಸಹಕಾರದ ವಾತಾವರಣ. ಹಿರಿಯರೊಂದಿಗೆ ಗೌರವದಿಂದ ನಡೆದುಕೊಂಡರೆ ಆಶೀರ್ವಾದ ದೊರೆಯುತ್ತದೆ. ಪತಿ ಪತ್ನಿಯೊಂದಿಗೆ ಸಂವಾದದಲ್ಲಿ ಸೌಮ್ಯತೆ ಇರಲಿ. ಅಲ್ಪ ವಿಷಯಗಳನ್ನು ದೊಡ್ಡದಾಗಿ ಪರಿಗಣಿಸದೆ ಶಾಂತವಾಗಿ ನಿರ್ವಹಿಸಿ. ಮಕ್ಕಳ ಶಿಕ್ಷಣ, ಅವರ ಬೆಳವಣಿಗೆಯ ವಿಚಾರದಲ್ಲಿ ಸಂತೋಷಕರ ಪ್ರಗತಿ ಕಂಡುಬರುತ್ತದೆ. ಕುಟುಂಬದಲ್ಲಿ ಹೊಸ ಯೋಜನೆಗಳು, ಖರೀದಿ ಅಥವಾ ಸಂಭ್ರಮದ ಯೋಗವಿದೆ. ಬಂಧುಗಳ ಭೇಟಿಯಿಂದ ಮನಸ್ಸು ಹರ್ಷಗೊಳ್ಳುತ್ತದೆ. ಅವಿವಾಹಿತರಿಗೆ ಹೊಸ ಪರಿಚಯಗಳು ಅಥವಾ ಸಂಬಂಧದ ಚರ್ಚೆಗಳು ಶುರುವಾಗುವ ಸಾಧ್ಯತೆ ಇದೆ. ಆತ್ಮೀಯತೆ ಮತ್ತು ಗೌರವದ ನಡವಳಿಕೆಯಿಂದ ಸಂಬಂಧಗಳು ಬಲವಾಗುತ್ತವೆ. ವೀಕ್ಷಕರೇ, ನೀವು ಇಂದು ಬುಧನ ಪ್ರಭಾವದಿಂದ ಬುದ್ಧಿವಂತಿಕೆಯ ಬೆಳಕು ಹೆಚ್ಚಾಗಿರುತ್ತದೆ. ಹಸಿರು ಬಣ್ಣದ ಉಡುಗೆ ಅಥವಾ ಹಸಿರು ಎಲೆಗಳಿಂದ ಅಲಂಕಾರ ಮಾಡುವುದು ಶುಭ. ಗಣಪತಿ ಅಥವಾ ವಿಷ್ಣುವಿನ ಆರಾಧನೆ ನಿಮಗೆ ಮನಃಶಾಂತಿ ತರುತ್ತದೆ. ಓಂ ನಮೋ ನಾರಾಯಣಾಯ ಅಥವಾ ಓಂ ಬುಂ ಬುದ್ಧಾಯ ನಮಃ ಎಂಬ ಮಂತ್ರಗಳನ್ನು 36 ಅಥವಾ 72 ಬಾರಿ ಜಪಿಸಿ. ಧ್ಯಾನ, ಪಠಣ ಮತ್ತು ದಾನದಿಂದ ಇಂದು ಆಧ್ಯಾತ್ಮಿಕ ಉನ್ನತಿ ಸಾಧ್ಯ.
ಹಸಿರು ಹಣ್ಣುಗಳು ಅಥವಾ ತರಕಾರಿಗಳನ್ನು ದಾನ ಮಾಡುವುದರಿಂದ ಬುದ್ಧ ಗ್ರಹದ ಅನುಗ್ರಹ ದೊರೆಯುತ್ತದೆ. ವಿದ್ಯಾರ್ಥಿಗಳು ಮತ್ತು ವಾಣಿಜ್ಯ ಕ್ಷೇತ್ರದವರು ಇದರ ಫಲಾನುಭವ ಪಡೆಯುತ್ತಾರೆ. ಅದೃಷ್ಟದ ಸಂಖ್ಯೆ 5. ಬುದ್ಧ ಗ್ರಹದ ಪ್ರಭಾವ ಹೊಂದಿದ ಈ ಸಂಖ್ಯೆ ವಿವೇಕ, ಲೆಕ್ಕಾಚಾರ ಮತ್ತು ಸಂವಹನದ ಶಕ್ತಿ ಪ್ರತೀಕ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನೀವು ಸ್ಮಾರ್ಟ್ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿನಲ್ಲಿ ಸಮತೋಲನ ಮತ್ತು ಶಾಂತಿಯನ್ನು ನೀಡುತ್ತದೆ. ಹಸಿರು ಬಣ್ಣದ ಉಡುಗೆ ಧರಿಸುವುದು ಅಥವಾ ಹಸಿರು ವಸ್ತು ಬಳಕೆಯು ಇಂದಿನ ದಿನದ ಶ್ರೇಷ್ಠತೆಯನ್ನು ಹೆಚ್ಚಿಸುತ್ತದೆ. ಶುಭ ಸಮಯ ಬೆಳಗ್ಗೆ 10:15 ರಿಂದ ಮಧ್ಯಾಹ್ನ 12 ಗಂಟೆ. ಈ ಸಮಯದಲ್ಲಿ ವ್ಯವಹಾರ, ಶಿಕ್ಷಣ ಅಥವಾ ಪೂಜಾ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ. ಹೊಸ ಯೋಜನೆಗಳ ಆರಂಭ ಈ ಸಮಯದಲ್ಲಿ ಅತ್ಯಂತ ಫಲಕಾರಿ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ತುಲಾ ರಾಶಿಯವರು ಸಮತೋಲನ, ವಿನಯಶೀಲತೆ ಮತ್ತು ಸಂಯಮದ ಮೂಲಕ ದಿನವನ್ನು ಮುನ್ನಡೆಸುವ ಅಗತ್ಯವಿದೆ. ನಿಮ್ಮ ಗ್ರಹಾಧಿಪತಿ ಶುಕ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಸೌಂದರ್ಯ ಭಾವ, ಸೃಜನಶೀಲತೆ ಮತ್ತು ಆಕರ್ಷಕತೆ ಹೆಚ್ಚಾಗುತ್ತದೆ. ಜನರೊಂದಿಗೆ ಮೃದು ಭಾಷೆ ಮತ್ತು ನಯವಾದ ವರ್ತನೆಯಿಂದ ನೀವು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಬಹುದು. ಆದರೆ ಒಳಮನಸ್ಸಿನಲ್ಲಿ ಅಲ್ಪ ಗೊಂದಲಗಳು ಅಥವಾ ಆತ್ಮವಿಶ್ವಾಸದ ಅಲೆಮಾಳೆಗಳು ಉಂಟಾಗಬಹುದು. ಆ ಕಾರಣದಿಂದ ತೀರ್ಮಾನ ತೆಗೆದುಕೊಳ್ಳುವಲ್ಲಿ ಸ್ಪಷ್ಟತೆ ಬೇಕಾಗುತ್ತದೆ. ಇಂದು ನಿಮಗೆ ಹೊಸ ವ್ಯಕ್ತಿಗಳ ಪರಿಚಯ, ಆಕರ್ಷಕ ಸಂವಾದಗಳು ಅಥವಾ ಸಾಮಾಜಿಕ ವಲಯದಲ್ಲಿ ಗೌರವ ದೊರೆಯುವ ಸಾಧ್ಯತೆ ಇದೆ. ಕೆಲಸದಲ್ಲಿ ಸಮತೋಲನ ಕಾಯ್ದುಕೊಂಡರೆ ಯಶಸ್ಸು ಖಚಿತ. ಆತುರದಿಂದ ನಿರ್ಧಾರ ತೆಗೆದುಕೊಳ್ಳದೆ ಸಹನೆಯಿಂದ ಕಾರ್ಯನಿರ್ವಹಿಸಿದರೆ ದಿನದ ಫಲ ಉತ್ತಮವಾಗುತ್ತದೆ. ಆಧ್ಯಾತ್ಮಿಕವಾಗಿ ಅಥವಾ ಮನೋಶಾಂತಿಯ ದೃಷ್ಟಿಯಿಂದ ಇಂದು ನಿಮ್ಮ ಮನಸ್ಸು ಸ್ವಲ್ಪ ಆಳವಾದ ಚಿಂತನೆಗಳತ್ತ ತಿರುಗಬಹುದು. ನಿಮ್ಮ ಒಳಮನಸ್ಸಿನ ಶಾಂತಿಯನ್ನು ಕಾಯ್ದುಕೊಳ್ಳಲು ಪ್ರಕೃತಿ ಸಂಸರ್ಗ ಅಥವಾ ಧ್ಯಾನವು ಸಹಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವ ತುಲಾ ರಾಶಿಯವರಿಗೆ ಇಂದು ಸಮತೋಲನ ಮತ್ತು ವೃತ್ತಿಪರತೆಯ ಪರೀಕ್ಷೆಯ ದಿನವಾಗಿದೆ. ಕೆಲಸದ ಸ್ಥಳದಲ್ಲಿ ಕೆಲವು ಅಸ್ಪಷ್ಟ ಸೂಚನೆಗಳು ಅಥವಾ ಅಧಿಕಾರಿಗಳ ನಿರೀಕ್ಷೆಗಳ ಬದಲಾವಣೆಗಳು ಕಾಣಿಸಬಹುದು. ಆದರೆ ನಿಮ್ಮ ಶಾಂತ ಮತ್ತು ಶಿಸ್ತಿನ ನಡೆ ಇವುಗಳನ್ನು ನಿಭಾಯಿಸಲು ಸಹಾಯ ಮಾಡುತ್ತದೆ. ಹಿರಿಯರೊಂದಿಗೆ ಸಂವಹನದಲ್ಲಿ ವಿನಯಶೀಲತೆ ಅಗತ್ಯ. ಹೊಸ ಯೋಜನೆಗಳು ಅಥವಾ ಸಭೆಗಳಲ್ಲಿ ನಿಮ್ಮ ಚರ್ಚೆ ಶೈಲಿ ಮೆಚ್ಚುಗೆ ಪಡೆಯುತ್ತದೆ. ಕಲಾತ್ಮಕ, ಕಾನೂನು, ಮಾರ್ಕೆಟಿಂಗ್ ಮತ್ತು ಸಾಮಾಜಿಕ ಕ್ಷೇತ್ರದವರಿಗೆ ಇಂದಿನ ದಿನ ಅನುಕೂಲಕರವಾಗಿದೆ. ಸಹೋದ್ಯೋಗಿಗಳ ಸಹಕಾರದಿಂದ ಕಾರ್ಯ ಸಾಧನೆ ಸಾಧ್ಯವಾಗುತ್ತದೆ. ಉದ್ಯಮಿಗಳಿಗೆ ಇಂದು ಗ್ರಾಹಕರೊಂದಿಗೆ ಹೊಸ ಒಪ್ಪಂದಗಳ ಮಾತುಕತೆ ಯಶಸ್ವಿಯಾಗುವ ಸಾಧ್ಯತೆ ಇದೆ. ಹೊಸ ಪಾಲುದಾರಿಕೆಯಲ್ಲಿ ಪ್ರವೇಶಿಸುವ ಮುನ್ನ ಎಲ್ಲ ಅಂಶಗಳನ್ನು ವಿಶ್ಲೇಷಿಸಿ ಮುಂದೆ ಹೋಗುವುದು ಒಳಿತು. ಬಂಡವಾಳ ಹೂಡಿಕೆಗಳಲ್ಲಿ ಮಧ್ಯಮ ಮಟ್ಟದ ಫಲ ದೊರೆಯಬಹುದು. ಕಾನೂನು ಸಂಬಂಧಿತ ವಿಚಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದು ಮಧ್ಯಮ ಫಲದ ದಿನ. ಹೊಸ ಆದಾಯದ ಮೂಲಗಳು ಉದಯಿಸಬಹುದು, ಆದರೆ ಅವು ತಾತ್ಕಾಲಿಕವಾಗಿರಬಹುದು. ಹಳೆಯ ಬಾಕಿಗಳ ವಾಪಸ್ ಅಥವಾ ಬಾಕಿ ಬಿಲ್ಲುಗಳ ಪರಿಹಾರ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ನಿರೀಕ್ಷಿತ ಲಾಭಕ್ಕಿಂತ ಸ್ವಲ್ಪ ಕಡಿಮೆ ಆದಾಯ ಉಂಟಾಗಬಹುದು. ಆಭರಣ, ವಸ್ತ್ರ, ಸುಂದರ ವಸ್ತುಗಳ ಖರೀದಿ ಮಾಡಲು ಮನಸ್ಸು ತೋರುತ್ತದೆ, ಆದರೆ ಅತಿಯಾಗಿ ಖರ್ಚು ಮಾಡಬೇಡಿ. ಮಿತವ್ಯಯವನ್ನು ಪಾಲಿಸುವುದು ಉತ್ತಮ. ಹೊಸ ಹೂಡಿಕೆ ಅಥವಾ ಸಾಲ ವ್ಯವಹಾರಗಳನ್ನು ಇಂದು ಮುಂದೂಡಿರಿ. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸಿನ ನಿರ್ವಹಣೆ ಮಾಡಿದರೆ ತಪ್ಪು ನಿರ್ಧಾರಗಳಿಂದ ದೂರ ಇರಬಹುದು. ಹಣಕಾಸಿನಲ್ಲಿ ಶಾಂತ ಮತ್ತು ವಿವೇಕಪೂರ್ಣ ನಡೆ ನಿಮಗೆ ಲಾಭದಾಯಕ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಮಾನ್ಯವಾಗಿ ಸ್ಥಿರತೆ ಕಂಡರೂ ಅಲ್ಪಮಟ್ಟಿನ ದೇಹದ ಬಲಹೀನತೆ ಅಥವಾ ಮನಸ್ಸಿನ ಆಯಾಸ ಉಂಟಾಗುವ ಸಾಧ್ಯತೆ ಇದೆ. ಹೃದಯ ಪ್ರದೇಶದಲ್ಲಿ ಒತ್ತಡ, ಚರ್ಮದ ಸಮಸ್ಯೆ ಅಥವಾ ಕಣ್ಣು ಸಂಬಂಧಿತ ಅಸ್ವಸ್ಥತೆ ಕಾಣಿಸಬಹುದು. ಶರೀರದ ಶಾಂತಿಗಾಗಿ ಸರಿಯಾದ ನಿದ್ರೆ ಮತ್ತು ಹಗುರ ಆಹಾರ ಅತ್ಯವಶ್ಯ. ಶುಕ್ರನ ಪ್ರಭಾವದಿಂದ ತೂಕ ಅಥವಾ ಆಹಾರಾಸಕ್ತಿ ಹೆಚ್ಚಾಗುವ ಸಾಧ್ಯತೆ ಇದೆ, ಆದ್ದರಿಂದ ನಿಯಂತ್ರಣ ಅಗತ್ಯ. ಹಣ್ಣು, ಹಾಲು ಮತ್ತು ಹಸಿರು ತರಕಾರಿಗಳನ್ನು ಆಹಾರದಲ್ಲಿ ಸೇರಿಸಿ. ಧ್ಯಾನ, ಸುವಾಸನೆಯುಕ್ತ ಸ್ನಾನ ಅಥವಾ ಸೌಮ್ಯ ಸಂಗೀತವು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ವಿಷಯಗಳಲ್ಲಿ ಇಂದು ಶಾಂತಿ ಮತ್ತು ನಯವಾದ ಸಂವಾದ ಅತ್ಯವಶ್ಯಕ. ಪತಿ ಪತ್ನಿಯೊಂದಿಗೆ ಅಲ್ಪ ಅಸಮ್ಮತಿ ಸಂಭವಿಸಬಹುದು, ಆದರೆ ಸೌಮ್ಯ ಮಾತುಗಳಿಂದ ಅದನ್ನು ನಯಗೊಳಿಸಬಹುದು. ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಗೌರವ ಕಾಪಾಡುವುದು ಮುಖ್ಯ. ವಿವಾಹಿತರಿಗಾಗಿ ಇಂದು ಸಂಗಾತಿಯೊಂದಿಗೆ ಸಮಯ ಕಳೆಯುವುದು ಸಂತೋಷಕರ. ಅವರ ಮನಸ್ಸಿನ ಮಾತುಗಳನ್ನು ಗಮನಿಸಿ ಕೇಳಿದರೆ ಆತ್ಮೀಯತೆ ಹೆಚ್ಚುತ್ತದೆ. ವಿವಾಹೇಚ್ಛು ಯುವಕರಿಗೆ ಹೊಸ ಪರಿಚಯಗಳು ಅಥವಾ ಸಂಬಂಧದ ಪ್ರಾರಂಭದ ಸೂಚನೆಗಳಿವೆ.
ಮಕ್ಕಳ ವಿಚಾರದಲ್ಲಿ ಸಂತೋಷದ ಸುದ್ದಿಗಳು ಬರಬಹುದು. ಹಿರಿಯರ ಆಶೀರ್ವಾದದಿಂದ ಕುಟುಂಬದಲ್ಲಿ ನೆಮ್ಮದಿ ವಾತಾವರಣ ನಿರ್ಮಾಣವಾಗುತ್ತದೆ. ಮಿತ್ರರು ಅಥವಾ ಬಂಧುಗಳೊಂದಿಗೆ ಸಾಮಾಜಿಕ ಕೂಟದಲ್ಲಿ ಪಾಲ್ಗೊಳ್ಳುವ ಅವಕಾಶ ಸಿಗಬಹುದು. ವೀಕ್ಷಕರೇ, ನೀವು ಬುಧವಾರದ ನಂತರದ ಈ ದಿನ ಗುರುವಾರವಾದ್ದರಿಂದ ಗುರುಗ್ರಹನ ಪ್ರಭಾವ ಸಕ್ರಿಯವಾಗಿದೆ. ಗುರುಗ್ರಹವು ಜ್ಞಾನ, ಧರ್ಮ, ವಿವೇಕ ಮತ್ತು ನೈತಿಕತೆಯ ಸಂಕೇತ. ಇಂದಿನ ದಿನ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅಥವಾ ಜ್ಞಾನವರ್ಧಕ ಪುಸ್ತಕಗಳ ಓದು ಫಲಕಾರಿ. ಓಂ ಬೃಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಗುರುಗ್ರಹನ ಆರಾಧನೆಯಿಂದ ಜೀವನದಲ್ಲಿ ಧೈರ್ಯ, ಜ್ಞಾನ ಮತ್ತು ಶಾಂತಿ ಹೆಚ್ಚಾಗುತ್ತದೆ. ಹಳದಿ ಬಟ್ಟೆ ಧರಿಸುವುದು, ಹಳದಿ ಹೂ ಅಥವಾ ಹಳದಿ ಬೇಳೆ, ತೂರ್ದಾಳೆ ದಾನ ಮಾಡುವುದು ಶುಭ ಫಲದಾಯಕ. ಗುರುಮಂದಿರದಲ್ಲಿ ದೀಪ ಹಚ್ಚುವುದು ಒಳಿತು. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹನ ಶಕ್ತಿ ಪ್ರತೀಕ, ಜ್ಞಾನ, ಧೈರ್ಯ ಮತ್ತು ಸೃಜನಶೀಲತೆಯ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ಹೊಸ ಕಲಿಕೆಯ, ಹೊಸ ಆಲೋಚನೆಯ ಮತ್ತು ಧಾರ್ಮಿಕ ಚಿಂತನೆಯ ಆಸಕ್ತಿ ಹೆಚ್ಚುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ನಿಮ್ಮ ಮನಸ್ಸಿನಲ್ಲಿ ಉಲ್ಲಾಸ, ಆನಂದ ಮತ್ತು ಪ್ರಜ್ಞೆ ತರುತ್ತದೆ. ಹಳದಿ ಬಣ್ಣದ ಉಡುಗೆ ಧರಿಸುವುದು ಅಥವಾ ಹಳದಿ ಹೂವಿನ ಪೂಜೆ ಮಾಡುವುದರಿಂದ ದಿನದ ಶಕ್ತಿ ಹೆಚ್ಚಾಗುತ್ತದೆ. ಶುಭ ಸಮಯ ಬೆಳಿಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ವಾಣಿಜ್ಯ, ಧಾರ್ಮಿಕ ಕಾರ್ಯಗಳು ಅಥವಾ ಸಭೆಗಳಲ್ಲಿ ಭಾಗವಹಿಸುವುದು ಫಲಪ್ರದ. ದೇವತಾ ಪೂಜೆ, ಶಿಕ್ಷಣ, ಬಂಡವಾಳ ಸಂಬಂಧಿತ ನಿರ್ಧಾರಗಳು ಈ ಸಮಯದಲ್ಲಿ ಯಶಸ್ವಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ವೃಶ್ಚಿಕ ರಾಶಿಯವರು ಆಳವಾದ ಚಿಂತನೆ, ತೀವ್ರ ಮನಸ್ಸು ಮತ್ತು ನಿರ್ಣಯಾತ್ಮಕ ಧೋರಣೆಯಿಂದ ದಿನವನ್ನು ಪ್ರಾರಂಭಿಸುತ್ತಾರೆ. ಗುರು ಮತ್ತು ಚಂದ್ರನ ಶುಭಯೋಗದಿಂದ ನಿಮ್ಮ ಒಳಗಿನ ಬಲ ಹಾಗೂ ಧೈರ್ಯ ಹೆಚ್ಚಾಗುತ್ತದೆ. ಕಾರ್ಯಕ್ಷೇತ್ರದಲ್ಲಿಯೂ ಮನೆಯಲ್ಲಿ ಕೂಡ ನೀವು ಬದಲಾವಣೆ ಮತ್ತು ಸುಧಾರಣೆ ತರಬೇಕೆಂಬ ಆಸೆಯಿಂದ ಮುನ್ನಡೆದುಕೊಳ್ಳುತ್ತೀರಿ. ಇಂದು ಆತ್ಮವಿಶ್ವಾಸವು ಹೆಚ್ಚಿದರೂ ಅತಿಯಾದ ಗಂಭೀರತೆಯಿಂದ ಇತರರ ಮನಸ್ಸಿನಲ್ಲಿ ಭಯ ಅಥವಾ ಅಂತರ ಉಂಟು ಮಾಡಬೇಡಿ. ನಿಮ್ಮ ದೃಢನಿಶ್ಚಯ ಮತ್ತು ತೀಕ್ಷ್ಣ ಬುದ್ಧಿಶಕ್ತಿಯು ಇತರರಿಗಿಂತ ನಿಮ್ಮನ್ನು ವಿಭಿನ್ನವಾಗಿ ತೋರಿಸುತ್ತದೆ. ಅಳವಡಿಸಿಕೊಂಡ ತತ್ವ ಮತ್ತು ದೃಢ ಅಭಿಪ್ರಾಯಗಳು ನಿಮಗೆ ಗೌರವ ತರುತ್ತವೆ. ಆದರೆ ಅತಿಯಾದ ಶಂಕೆ ಅಥವಾ ಅನುಮಾನದಿಂದ ದೂರವಿರಿ. ಇಂದು ಕೆಲವು ಗಂಭೀರ ವಿಷಯಗಳ ಕುರಿತು ನಿರ್ಧಾರ ಮಾಡುವ ಯೋಗವಿದೆ. ಆ ನಿರ್ಧಾರದಲ್ಲಿ ಧೈರ್ಯ ಮತ್ತು ವಿವೇಕ ಎರಡನ್ನೂ ಸಮತೋಲನಗೊಳಿಸಿ. ಹಳೆಯ ಸಂಬಂಧಗಳು ಅಥವಾ ಹಳೆಯ ಯೋಜನೆಗಳು ಮತ್ತೆ ನಿಮ್ಮ ಜೀವನದಲ್ಲಿ ಪ್ರಸ್ತುತವಾಗುವ ಸಾಧ್ಯತೆ ಇದೆ. ಈ ದಿನವು ಪುನರ್ವಿಮರ್ಶೆ ಮತ್ತು ಒಳನೋಟ ಪಡೆಯಲು ಅತ್ಯಂತ ಸೂಕ್ತವಾದ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವ ವೃಶ್ಚಿಕ ರಾಶಿಯವರು ಇಂದಿನ ದಿನದಲ್ಲಿ ಶ್ರದ್ಧೆ ಮತ್ತು ಬದ್ಧತೆಯಿಂದ ಕೆಲಸವನ್ನು ಕೈಗೆತ್ತಿಕೊಳ್ಳುತ್ತಾರೆ. ಸಹೋದ್ಯೋಗಿಗಳು ನಿಮ್ಮ ಪ್ರಯತ್ನವನ್ನು ಮೆಚ್ಚುವರು. ಹಿರಿಯ ಅಧಿಕಾರಿಗಳೊಂದಿಗೆ ಮಾತನಾಡುವ ವೇಳೆ ವೃತ್ತಿಪರ ಶೈಲಿಯನ್ನು ಉಳಿಸಿ. ಕೆಲವರಿಗೆ ಹೊಸ ಹೊಣೆಗಾರಿಕೆಗಳು ಅಥವಾ ಪ್ರೋತ್ಸಾಹದ ಸೂಚನೆ ದೊರೆಯಬಹುದು. ಹೊಸ ಯೋಜನೆಗಳ ಕುರಿತು ಚರ್ಚೆಗಳು ನಡೆಯಬಹುದು. ನೀವು ತೋರಿಸುವ ವಿಶ್ಲೇಷಣಾ ಶಕ್ತಿ ಮತ್ತು ಸೂಕ್ಷ್ಮ ಗಮನವು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ತಂತ್ರಜ್ಞಾನ, ಸಂಶೋಧನೆ ಅಥವಾ ರಹಸ್ಯ ವಿಷಯಗಳಿಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಇರುವವರು ಇಂದು ಉತ್ತಮ ಫಲ ಪಡೆಯುತ್ತಾರೆ. ಉದ್ಯಮಿಗಳಾದ ವೃಶ್ಚಿಕ ರಾಶಿಯವರಿಗೆ ಇಂದು ವ್ಯವಹಾರದಲ್ಲಿ ನಿಗಾ ಮತ್ತು ನಿರ್ವಹಣೆಯ ಕೌಶಲ್ಯ ಅಗತ್ಯ. ಹೊಸ ಪಾಲುದಾರಿಕೆ ಅಥವಾ ಹೂಡಿಕೆ ವಿಚಾರಗಳಲ್ಲಿ ಎಚ್ಚರಿಕೆ ವಹಿಸಬೇಕು. ವ್ಯಾಪಾರದಲ್ಲಿ ಹಳೆಯ ಗ್ರಾಹಕರ ವಿಶ್ವಾಸವನ್ನು ಕಾಪಾಡಿಕೊಳ್ಳಿ. ಆರ್ಥಿಕ ಲೆಕ್ಕಪತ್ರಗಳಲ್ಲಿ ಸ್ಪಷ್ಟತೆ ಇರಲಿ. ಬಂಡವಾಳ ಹೂಡಿಕೆಯ ಮೊದಲು ಪರಿಣಿತರ ಸಲಹೆ ಪಡೆಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಶಿಸ್ತಿನ ಹಾಗೂ ಸಂಯಮದ ಅಗತ್ಯವಿದೆ. ಕೆಲವು ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು, ಮುಖ್ಯವಾಗಿ ಕುಟುಂಬದ ಅಗತ್ಯಗಳು ಅಥವಾ ಆರೋಗ್ಯ ವಿಷಯದಲ್ಲಿ. ಆದ್ದರಿಂದ ಯೋಜಿತ ಖರ್ಚು ನಡೆಸುವುದು ಒಳಿತು. ಹಳೆಯ ಹೂಡಿಕೆಗಳಿಂದ ನಿಧಾನವಾಗಿ ಲಾಭದ ಸುಳಿವು ಸಿಗಬಹುದು. ಆದರೆ ಹೊಸ ಹೂಡಿಕೆ ಮಾಡಲು ಇಂದಿನ ದಿನ ಸೂಕ್ತವಲ್ಲ. ಸಾಲ ನೀಡುವ ಅಥವಾ ಪಡೆಯುವ ವಿಚಾರಗಳಲ್ಲಿ ಸ್ಪಷ್ಟ ನಿರ್ಧಾರ ಕೈಗೊಳ್ಳಿ. ವಿಶ್ವಾಸದ ಬದಲು ದಾಖಲೆಗಳ ಮೇಲೆ ನಂಬಿಕೆ ಇರಲಿ. ವಿದೇಶ ವ್ಯವಹಾರ ಅಥವಾ ಆನ್ಲೈನ್ ವ್ಯವಹಾರದಲ್ಲಿ ಲಾಭದ ಯೋಗವಿದೆ. ಕುಟುಂಬದ ಹಿರಿಯರ ಸಲಹೆಯನ್ನು ಅನುಸರಿಸಿ ಹಣಕಾಸಿನ ನಿರ್ವಹಣೆಯಲ್ಲಿ ಮುಂದುವರಿದರೆ ಆರ್ಥಿಕ ಸ್ಥಿರತೆ ಸಾಧ್ಯ. ಶನಿವಾರದ ಬಳಿಕ ಹಣಕಾಸು ವಿಷಯದಲ್ಲಿ ಚೇತರಿಕೆಯ ಲಕ್ಷಣಗಳಿವೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮ್ಮ ದೈಹಿಕ ಶಕ್ತಿ ಉತ್ತಮವಾಗಿದ್ದರೂ ಮನಸ್ಸಿನ ಒತ್ತಡ ಅಥವಾ ಅಶಾಂತಿ ಉಂಟಾಗುವ ಸಾಧ್ಯತೆ ಇದೆ. ಗಾಢ ಚಿಂತನೆ ಅಥವಾ ಕಾಳಜಿಯಿಂದ ನಿದ್ರೆ ಕಡಿಮೆಯಾಗಬಹುದು. ಮನಸ್ಸಿನ ಶಾಂತಿಗಾಗಿ ಧ್ಯಾನ ಮತ್ತು ಉಸಿರಾಟ ವ್ಯಾಯಾಮ ಸಹಾಯಕ. ರಕ್ತದೊತ್ತಡ,
ಹೊಟ್ಟೆಯ ಸಮಸ್ಯೆ ಅಥವಾ ಚರ್ಮದ ಅಸಮಾಧಾನ ಉಂಟಾದರೆ ವೈದ್ಯಕೀಯ ಸಲಹೆ ಪಡೆಯಿರಿ. ಆಹಾರದಲ್ಲಿ ನಿಯಮ ಮತ್ತು ತೂಕದ ಮೇಲಿನ ನಿಯಂತ್ರಣ ಅಗತ್ಯ. ನೀರಿನ ಸೇವನೆ ಹೆಚ್ಚಿಸಿ ಮತ್ತು ತಂಪಾದ ಪದಾರ್ಥಗಳನ್ನು ತಪ್ಪಿಸಿ. ಮಂಗಳ ಗ್ರಹದ ಪ್ರಭಾವದಿಂದ ಇಂದು ದೈಹಿಕ ಶಕ್ತಿ ಹೆಚ್ಚು ಇದ್ದರೂ ಅದನ್ನು ಸರಿಯಾದ ಮಾರ್ಗದಲ್ಲಿ ಬಳಸಬೇಕು. ಕೋಪ ಅಥವಾ ಅಸಹನೆ ಮನಸ್ಸಿನ ಶಕ್ತಿ ಕುಗ್ಗಿಸಬಲ್ಲದು. ಯೋಗಾಭ್ಯಾಸ ಮತ್ತು ಪ್ರಾಣಾಯಾಮದಿಂದ ದಿನವನ್ನು ಶುಭಕರಗೊಳಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಭಾವನಾತ್ಮಕ ತೀವ್ರತೆ ಹೆಚ್ಚಾಗಬಹುದು. ಅಲ್ಪ ಮಾತಿನಿಂದ ದೊಡ್ಡ ವಿವಾದ ಹುಟ್ಟುವ ಸಾಧ್ಯತೆ ಇದೆ. ಮಾತಿನ ಸಂಯಮ ಅತ್ಯಂತ ಅಗತ್ಯ. ಪತಿ ಪತ್ನಿಯೊಂದಿಗೆ ಸಹಾನುಭೂತಿ ಮತ್ತು ಸಹಕಾರದ ಧೋರಣೆ ಇರಲಿ. ಹಿರಿಯರ ಮಾತು ಕಿವಿಗೊಡಿ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ ನಡೆಯುವ ದಿನ. ಅವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದರೆ ಸಂಬಂಧದಲ್ಲಿ ಹೊಸ ಶಕ್ತಿ ಮತ್ತು ನೆಮ್ಮದಿ ಮೂಡುತ್ತದೆ. ಮಕ್ಕಳ ವಿಷಯದಲ್ಲಿ ಸಂತೋಷಕರ ಮಾಹಿತಿ ಬರಬಹುದು. ಮಿತ್ರರೊಂದಿಗೆ ಹಳೆಯ ವಿಚಾರಗಳು ಪುನಃ ಚರ್ಚೆಯಾಗಬಹುದು. ಹೊಸ ಸಂಬಂಧಗಳ ಬಗ್ಗೆ ತೀರ್ಮಾನ ಮಾಡುವ ಮೊದಲು ಕಾಲ ಕೊಡಿ. ಎಲ್ಲ ವಿಷಯಗಳಲ್ಲಿ ಶಾಂತ ಮನಸ್ಸು ಅತ್ಯಂತ ಶ್ರೇಷ್ಠ ಪರಿಹಾರ. ವೀಕ್ಷಕರೇ, ನೀವು ಇಂದು ಮಂಗಳವಾರದಂತೆ ಮಂಗಳ ಗ್ರಹದ ಪ್ರಭಾವವೂ ಇದೆ. ಆದ್ದರಿಂದ ಮಂಗಳದ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸಿಕೊಳ್ಳಿ. ಉಪವಾಸ ಅಥವಾ ಹನುಮಾನ್ ದೇವರ ಆರಾಧನೆ ಮಾಡಿದರೆ ಆತ್ಮಬಲ ಹೆಚ್ಚುತ್ತದೆ. ಓಂ ಅಂಗಾರಕಾಯ ನಮಃ ಎಂಬ ಮಂತ್ರವನ್ನು 36 ಅಥವಾ 108 ಬಾರಿ ಜಪಿಸಿ. ಹನುಮಾನ್ ದೇವರಿಗೆ ಕೆಂಪು ಹೂವು, ಎಳ್ಳಿನ ಎಣ್ಣೆ ದೀಪ ಅಥವಾ ಲಾಲಿ ಬಣ್ಣದ ವಸ್ತ್ರ ಅರ್ಪಿಸುವುದು ಶುಭ. ಅವಶ್ಯಕವಿಲ್ಲದ ಕ್ರೋಧವನ್ನು ಬಿಡಿ. ಧೈರ್ಯ, ತಾಳ್ಮೆ ಮತ್ತು ಕೃತಜ್ಞತೆಯನ್ನು ಬೆಳೆಸಿಕೊಳ್ಳಿ. ಹೀಗೆ ಮಾಡಿದರೆ ದಿನವು ನಿಮಗೆ ಶಕ್ತಿ, ಸ್ಥಿರತೆ ಮತ್ತು ನೆಮ್ಮದಿಯನ್ನು ನೀಡುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಮಂಗಳ ಗ್ರಹದ ಶಕ್ತಿ ಪ್ರತೀಕ. ಧೈರ್ಯ, ನಿರ್ಧಾರಶೀಲತೆ ಮತ್ತು ಕ್ರಿಯಾಶೀಲತೆಯ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ನೀವು ಕಾರ್ಯಸಾಧನೆಗೆ ಮುಂದಾಗುತ್ತೀರಿ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ನಿಮ್ಮ ಶಕ್ತಿ ಮತ್ತು ಧೈರ್ಯವನ್ನು ಉತ್ತೇಜಿಸುತ್ತದೆ. ಕೆಂಪು ಬಣ್ಣದ ಉಡುಗೆ ಧರಿಸುವುದು ಅಥವಾ ಕೆಂಪು ವಸ್ತುಗಳನ್ನು ಬಳಕೆ ಮಾಡುವುದು ಇಂದು ಶುಭಕರ. ಶುಭ ಸಮಯ ಬೆಳಿಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ವೃತ್ತಿ ನಿರ್ಧಾರಗಳು, ವ್ಯವಹಾರ ಚಟುವಟಿಕೆಗಳು ಮತ್ತು ಪೂಜಾ ಕಾರ್ಯಗಳು ಫಲಕಾರಿಯಾಗುತ್ತವೆ. ಈ ಸಮಯದಲ್ಲಿ ನಿಮ್ಮ ಶಕ್ತಿ ಮತ್ತು ಆತ್ಮವಿಶ್ವಾಸ ಉನ್ನತ ಮಟ್ಟದಲ್ಲಿರುತ್ತದೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಧನುರಾಶಿಯವರು ಉತ್ಸಾಹ, ಆತ್ಮವಿಶ್ವಾಸ ಮತ್ತು ಉನ್ನತ ಗುರಿಗಳನ್ನು ಸಾಧಿಸಲು ತೀವ್ರ ಮನೋಭಾವದಿಂದ ದಿನವನ್ನು ಪ್ರಾರಂಭಿಸುತ್ತಾರೆ. ಗುರುಗ್ರಹನ ಆಶೀರ್ವಾದದಿಂದ ಜ್ಞಾನ, ಚಿಂತನೆ ಹಾಗೂ ನೈತಿಕ ದೃಷ್ಟಿಕೋನದಲ್ಲಿ ಅಭಿವೃದ್ಧಿ ಕಾಣಬಹುದು. ನಿಮ್ಮ ಮಾತುಗಳಲ್ಲಿ ಪ್ರಭಾವ, ನಿರ್ಧಾರಗಳಲ್ಲಿ ದೃಢತೆ ಮತ್ತು ಕಾರ್ಯಗಳಲ್ಲಿ ನಿಷ್ಠೆ ಸ್ಪಷ್ಟವಾಗಿ ತೋರುತ್ತದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಹೆಚ್ಚು ಮಾತನಾಡುವ ಪ್ರವೃತ್ತಿ ಅಥವಾ ಉಪದೇಶದ ಧಾಟಿ ಇತರರಿಗೆ ಅಸಮಾಧಾನ ತರಬಹುದು. ಆದ್ದರಿಂದ ಮಾತಿನಲ್ಲಿ ಮಿತವ್ಯಯ ಅಗತ್ಯ. ಇಂದು ಹೊಸ ವಿಚಾರಗಳನ್ನು ಕಲಿಯಲು, ಪ್ರಯಾಣ ಅಥವಾ ಶಿಕ್ಷಣ ಸಂಬಂಧಿತ ಯೋಜನೆಗಳನ್ನು ರೂಪಿಸಲು ಅಥವಾ ಬೌದ್ಧಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಲು ಅತ್ಯಂತ ಸೂಕ್ತ ದಿನವಾಗಿದೆ. ಮಾನಸಿಕವಾಗಿ ನಂಬಿಕೆ, ಭವಿಷ್ಯದ ದೃಷ್ಟಿಕೋನ ಮತ್ತು ಧರ್ಮದ ಭಾವನೆ ಹೆಚ್ಚು ಜಾಗೃತವಾಗಿರುತ್ತದೆ. ಧ್ಯಾನ, ಪಾಠ ಅಥವಾ ಗ್ರಂಥ ಪಠನದಿಂದ ಆತ್ಮಶಾಂತಿ ದೊರೆಯುತ್ತದೆ. ಹೊಸ ಅವಕಾಶಗಳು ದೂರದ ಸ್ಥಳಗಳಿಂದ ಬರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿರುವ ಧನುರಾಶಿಯವರು ಇಂದು ತಮ್ಮ ಕೆಲಸದಲ್ಲಿ ಸ್ಪಷ್ಟ ದೃಷ್ಟಿ, ಯೋಜಿತ ಕ್ರಮ ಮತ್ತು ಬುದ್ಧಿವಂತಿಕೆಯೊಂದಿಗೆ ಯಶಸ್ಸನ್ನು ಗಳಿಸಬಹುದು. ಅಧಿಕಾರಿಗಳಿಂದ ಮೆಚ್ಚುಗೆ, ಸಹೋದ್ಯೋಗಿಗಳಿಂದ ಸಹಕಾರ ದೊರೆಯುವ ಯೋಗವಿದೆ. ನಿಮಗೆ ನೀಡಲ್ಪಟ್ಟ ಕೆಲಸಗಳಲ್ಲಿ ನಾಯಕತ್ವ ತೋರಿಸಲು ಅವಕಾಶ ದೊರೆಯುತ್ತದೆ. ವಿಶೇಷವಾಗಿ ಶಿಕ್ಷಣ, ಬ್ಯಾಂಕಿಂಗ್, ಕಾನೂನು, ಧಾರ್ಮಿಕ ಅಥವಾ ಪ್ರವಾಸ ಕ್ಷೇತ್ರದಲ್ಲಿ ತೊಡಗಿರುವವರಿಗೆ ಇಂದು ಅನುಕೂಲಕರ ಸಮಯ. ಕೆಲವರಿಗೆ ಹೊಸ ಯೋಜನೆ ಅಥವಾ ಪ್ರಾಜೆಕ್ಟ್ ಆರಂಭಿಸಲು ಅವಕಾಶ ಬರುತ್ತದೆ. ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರಿಗೆ ಸಹ ಅವಕಾಶಗಳ ಸುಳಿವು ದೊರೆಯಬಹುದು. ಆದರೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎಲ್ಲ ಅಂಶಗಳನ್ನು ಪರಿಶೀಲಿಸಿ. ಉದ್ಯಮಿಗಳಿಗೆ ಇಂದು ಹೊಸ ಗ್ರಾಹಕರ ಸಂಪರ್ಕ, ವಿದೇಶ ವ್ಯಾಪಾರ ಅಥವಾ ಆನ್ಲೈನ್ ವ್ಯವಹಾರಗಳಲ್ಲಿ ಚಟುವಟಿಕೆ ಹೆಚ್ಚಾಗುತ್ತದೆ. ಮಾರಾಟ ಮತ್ತು ಮಾರ್ಕೆಟಿಂಗ್ನಲ್ಲಿ ನೂತನ ತಂತ್ರಗಳನ್ನು ಪ್ರಯೋಗಿಸಲು ಸೂಕ್ತ ದಿನ. ಹಣಕಾಸಿನ ದಾಖಲೆಗಳು ಮತ್ತು ಲೆಕ್ಕಪತ್ರಗಳನ್ನು ಪರಿಶೀಲನೆ ಮಾಡುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಮತ್ತು ಅವಕಾಶಗಳ ದಿನ. ಗುರುಗ್ರಹದ ಪ್ರಭಾವದಿಂದ ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯಬಹುದು. ಹೊಸ ಆದಾಯದ ಮೂಲಗಳು ಕಂಡುಬರುತ್ತವೆ. ಆದರೆ ಅದೇ ಸಮಯದಲ್ಲಿ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಶಿಕ್ಷಣ, ಧಾರ್ಮಿಕ ಕಾರ್ಯಗಳು
ಅಥವಾ ಕುಟುಂಬ ಪ್ರಯಾಣಗಳಿಗೆ. ಬ್ಯಾಂಕ್ ವ್ಯವಹಾರಗಳು, ತೆರಿಗೆ ಸಂಬಂಧಿತ ಕಾರ್ಯಗಳು ಮತ್ತು ಸಾಲದ ಪಾವತಿಗಳ ವಿಷಯದಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ಇಂದು ಸಾಲ ನೀಡುವುದು ಅಥವಾ ಪಡೆಯುವುದು ಒಳಿತು ಅಲ್ಲ. ಕುಟುಂಬದ ಅಗತ್ಯಗಳಿಗೆ ಖರ್ಚು ಮಾಡುವ ಸಂದರ್ಭ ಬರುತ್ತದೆ, ಆದರೆ ಅದು ಸಂತೋಷಕಾರಕವಾಗಿರುತ್ತದೆ. ವ್ಯವಹಾರ ವಲಯದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡುವವರು ಲಾಭ ಗಳಿಸುವ ಸಾಧ್ಯತೆ ಇದೆ. ವಿದೇಶಿ ಹೂಡಿಕೆ ಅಥವಾ ಸಹಭಾಗಿತ್ವಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ಗೃಹಸ್ಥಿತಿ ಸಹಕಾರ ನೀಡುತ್ತದೆ. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸಿನ ನಿರ್ವಹಣೆ ಮಾಡುವುದು ಶ್ರೇಷ್ಠ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಮಾನ್ಯ ಸ್ಥಿತಿ ಉತ್ತಮವಾಗಿದೆ. ಆದರೆ ಹೆಚ್ಚು ಕೆಲಸದಿಂದ, ಶ್ರಮ, ಆಹಾರ ನಿಯಮ ಉಲ್ಲಂಘನೆಯಿಂದ ಜೀರ್ಣ ಸಮಸ್ಯೆಗಳು ಅಥವಾ ಹೊಟ್ಟೆ ಬದಲಾವಣೆಯ ಸಮಸ್ಯೆ ಕಾಣಿಸಬಹುದು. ಹಸಿವಿಲ್ಲದೆ ತಿನ್ನುವುದು ತಪ್ಪಿಸಿ. ನಿಯಮಿತ ಆಹಾರ, ತಾಜಾ ಹಣ್ಣು ಮತ್ತು ನೀರಿನ ಸೇವನೆ ಅಗತ್ಯ. ಮಂಗಳ ಮತ್ತು ಗುರುಗ್ರಹಗಳ ಸಂಯೋಗದಿಂದ ಕೆಲವರಿಗೆ ಸಣ್ಣ ಮಟ್ಟಿನ ತಲೆನೋವು ಅಥವಾ ರಕ್ತದ ಒತ್ತಡದ ಅಸಮತೋಲನ ಉಂಟಾಗಬಹುದು. ಯೋಗ, ಧ್ಯಾನ, ಪ್ರಾಣಾಯಾಮದಿಂದ ಮನಃಶಾಂತಿ ಮತ್ತು ಶರೀರದ ಸಮತೋಲನ ಸಾಧಿಸಬಹುದು. ಹಗುರ ವ್ಯಾಯಾಮದಿಂದ ಶಕ್ತಿಯುಳ್ಳ ದೇಹದ ಸ್ಥಿತಿ ಕಾಯ್ದುಕೊಳ್ಳಿ. ಆರೋಗ್ಯದಲ್ಲಿ ಮನಸ್ಸಿನ ಶಾಂತಿ ಅತ್ಯಗತ್ಯವಾದ ಅಂಶ. ನಕಾರಾತ್ಮಕ ಚಿಂತನೆಗಳಿಂದ ದೂರವಿರಿ. ಧರ್ಮ, ಪಾಠ ಅಥವಾ ಶ್ರದ್ಧೆಯ ಚಟುವಟಿಕೆಗಳಲ್ಲಿ ತೊಡಗುವುದು ಮನಸ್ಸಿಗೆ ನೆಮ್ಮದಿಯನ್ನು ತರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಶಾಂತಿ ಮತ್ತು ಪರಸ್ಪರ ಗೌರವದ ಮನೋಭಾವ ಇರಲಿ. ಹಿರಿಯರ ಸಲಹೆ ಮತ್ತು ಆಶೀರ್ವಾದದಿಂದ ಅನೇಕ ವಿಚಾರಗಳು ಸುಲಭವಾಗಿ ಪರಿಹಾರವಾಗುತ್ತವೆ. ಸಂಗಾತಿಯೊಂದಿಗೆ ಉತ್ತಮ ಸಂವಾದ ಮತ್ತು ಸಹಕಾರದ ಕ್ಷಣಗಳು ಉಂಟಾಗುತ್ತವೆ. ವಿವಾಹಿತರಿಗಾಗಿ ಇಂದು ಪತಿ ಪತ್ನಿಯೊಂದಿಗೆ ಹೊಸ ಯೋಜನೆಗಳ ಬಗ್ಗೆ ಚರ್ಚಿಸಲು ಸೂಕ್ತ ದಿನ. ಪ್ರೀತಿ ಮತ್ತು ಗೌರವದ ಮನೋಭಾವದಿಂದ ನಡೆದುಕೊಂಡರೆ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ಹೆಚ್ಚುತ್ತದೆ. ಮಕ್ಕಳ ವಿಷಯದಲ್ಲಿ ಉತ್ತಮ ಸುದ್ದಿಗಳು ಬರುವ ಸಾಧ್ಯತೆ ಇದೆ. ಅವಿವಾಹಿತರಿಗಾಗಿ ಪ್ರೇಮ ಸಂಬಂಧಗಳಲ್ಲಿ ಆತ್ಮೀಯತೆಯ ವಾತಾವರಣ ಕಾಣಬಹುದು. ಆದರೆ ಅತಿಯಾದ ನಂಬಿಕೆ ಅಥವಾ ತುರ್ತು ನಿರ್ಧಾರಗಳಿಂದ ದೂರವಿರಬೇಕು. ಕುಟುಂಬ ಸದಸ್ಯರ ಭಾವನೆಗಳನ್ನು ಗೌರವಿಸುವುದು ಇಂದು ಅತ್ಯಂತ ಮುಖ್ಯ. ಮಿತ್ರರೊಂದಿಗೆ ಚರ್ಚೆಗಳಲ್ಲಿ ಶಾಂತವಾಗಿ ನಡೆದುಕೊಳ್ಳಿ. ಧಾರ್ಮಿಕ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ಮನಸ್ಸಿಗೆ ಸಂತೋಷ ದೊರೆಯುತ್ತದೆ. ವೀಕ್ಷಕರೇ, ನೀವು ಗುರುಗ್ರಹದ ಪ್ರಭಾವದ ಬುಧವಾರದ ದಿನವಾಗಿರುವುದರಿಂದ ಇಂದು ಆಧ್ಯಾತ್ಮಿಕ ಚಟುವಟಿಕೆಗಳು, ಪಾಠ ಮತ್ತು ಧರ್ಮದತ್ತ ಆಕರ್ಷಣೆ ಹೆಚ್ಚಾಗುತ್ತದೆ. ಶ್ರೀ ವಿಷ್ಣು ಅಥವಾ ದತ್ತಾತ್ರೇಯ ಸ್ವಾಮಿಯ ಆರಾಧನೆ ಶ್ರೇಷ್ಠ ಫಲದಾಯಕ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಹಳದಿ ಬಣ್ಣದ ವಸ್ತ್ರ ಧರಿಸಿ, ಹಳದಿ ಹೂ ಅಥವಾ ಹಳದಿ ದಾಳೆಯ ನೈವೇದ್ಯ ಅರ್ಪಿಸಿ. ಗುರುಗ್ರಹನ ಆರಾಧನೆಯಿಂದ ಜ್ಞಾನ, ವಿವೇಕ ಮತ್ತು ಯಶಸ್ಸು ದೊರೆಯುತ್ತದೆ. ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ವಾಣಿಜ್ಯ ವಲಯದವರು ಈ ದಿನದ ಪ್ರಯೋಜನ ಪಡೆಯಬಹುದು. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹನ ಶಕ್ತಿ ಪ್ರತೀಕ. ಇದು ಜ್ಞಾನ, ಧರ್ಮ, ಉನ್ನತ ಚಿಂತನೆ ಮತ್ತು ಸಕಾರಾತ್ಮಕತೆಯ ಸಂಕೇತವಾಗಿದೆ. ಈ ಸಂಖ್ಯೆಯ ಪ್ರಭಾವದಿಂದ ನೀವು ಆತ್ಮವಿಶ್ವಾಸದಿಂದ ನಿರ್ಧಾರ ತೆಗೆದುಕೊಳ್ಳಬಲ್ಲಿರಿ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣವು ಪ್ರಜ್ಞೆ, ಶ್ರದ್ಧೆ ಮತ್ತು ಸಂತೋಷವನ್ನು ಪ್ರತಿನಿಧಿಸುತ್ತದೆ. ಹಳದಿ ಬಣ್ಣದ ಉಡುಗೆ ಅಥವಾ ಹಳದಿ ಹೂಗಳಿಂದ ಪೂಜೆ ಮಾಡುವುದರಿಂದ ಶುಭ ಫಲ ದೊರೆಯುತ್ತದೆ. ಶುಭ ಸಮಯ ಬೆಳಗ್ಗೆ 9:30 ರಿಂದ ಬೆಳಗ್ಗೆ 11 ಗಂಟೆ. ಈ ಸಮಯದಲ್ಲಿ ವಾಣಿಜ್ಯ ವ್ಯವಹಾರ, ಶಿಕ್ಷಣ ಕಾರ್ಯಗಳು ಮತ್ತು ಹೊಸ ಯೋಜನೆಗಳ ಆರಂಭ ಅತ್ಯಂತ ಫಲಕಾರಿಯಾಗುತ್ತವೆ. ಈ ಸಮಯದಲ್ಲಿ ನಿಮ್ಮ ಮನೋಶಕ್ತಿ ಹಾಗೂ ಬುದ್ಧಿಶಕ್ತಿ ಅತ್ಯಂತ ಸಕ್ರಿಯವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಮಕರ ರಾಶಿಯವರು ಶಿಸ್ತು, ಶಾಂತಿ ಮತ್ತು ತಾಳ್ಮೆಯುಳ್ಳ ಮನೋಭಾವದಿಂದ ದಿನವನ್ನು ಪ್ರಾರಂಭಿಸುತ್ತಾರೆ. ನಿಮ್ಮ ಗ್ರಹಾಧಿಪತಿ ಶನಿಗ್ರಹನು ಇಂದು ಚಂದ್ರನೊಂದಿಗೆ ಅನುಕೂಲಕರ ದೃಷ್ಟಿ ಹೊಂದಿರುವುದರಿಂದ ಜವಾಬ್ದಾರಿಯುತ ನಡೆ, ಆಳವಾದ ಚಿಂತನೆ ಮತ್ತು ದೃಢ ನಿರ್ಧಾರಗಳು ನಿಮ್ಮ ದಿನವನ್ನು ಫಲಶ್ರುತಿಯುತವಾಗಿಸಬಹುದು. ನೀವು ಇಂದು ಭೌತಿಕ ಹಾಗೂ ಆಧ್ಯಾತ್ಮಿಕ ಉನ್ನತಿಯ ನಡುವೆ ಸಮತೋಲನ ಕಾಯ್ದುಕೊಳ್ಳಬೇಕಾದ ದಿನ. ಈ ದಿನ ನಿಮ್ಮ ಪ್ರಯತ್ನಗಳು ನಿಧಾನವಾಗಿ ಆದರೆ ಖಚಿತವಾಗಿ ಫಲ ನೀಡುವ ಸಾಧ್ಯತೆ ಇದೆ. ಹಳೆಯ ಕೆಲಸಗಳಲ್ಲಿ ಮುಂದಿನ ಹಂತದ ಯಶಸ್ಸು ಕಾಣಬಹುದು. ನಿಮ್ಮ ತಾಳ್ಮೆ ಮತ್ತು ನಿಷ್ಠೆಯು ಸುತ್ತಮುತ್ತಲಿನವರ ಮನಸ್ಸಿನಲ್ಲಿ ವಿಶ್ವಾಸ ಮೂಡಿಸುತ್ತದೆ. ಇಂದು ಕಷ್ಟಕರ ಕಾರ್ಯಗಳಲ್ಲಿಯೂ ಶಾಂತ ಮನಸ್ಸಿನಿಂದ ಕ್ರಮ ವಹಿಸಿದರೆ ನಿಮ್ಮ ಗೆಲುವು ಖಚಿತ. ಹಳೆಯ ಸಂಬಂಧಗಳು ಅಥವಾ ಕೆಲಸದ ಅವಕಾಶಗಳು ಮತ್ತೆ ನಿಮ್ಮ ಜೀವನದಲ್ಲಿ ಪ್ರಸ್ತಾಪವಾಗುವ ಸಾಧ್ಯತೆ ಇದೆ. ಈ ದಿನ ಹೊಸ ಪ್ರಾರಂಭಗಳಿಗೆ ಸಮಯ ಸೂಕ್ತವಾದರೂ ತುರ್ತು ನಿರ್ಧಾರಗಳಿಂದ ದೂರವಿರುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿರುವ ಮಕರ ರಾಶಿಯವರಿಗೆ ಇಂದು ನಿರ್ಣಾಯಕ ದಿನವಾಗಬಹುದು.
ನಿಮ್ಮ ನಿಷ್ಠೆ ಮತ್ತು ಶ್ರಮದ ಫಲವಾಗಿ ಮೇಲಧಿಕಾರಿಗಳ ಗಮನ ಸೆಳೆಯುವಿರಿ. ಹೊಸ ಯೋಜನೆಗಳ ಹೊಣೆಗಾರಿಕೆ ನಿಮ್ಮ ಹೆಗಲಿಗೆ ಬರುವ ಸಾಧ್ಯತೆ ಇದೆ. ಕೆಲಸದಲ್ಲಿ ತಾಂತ್ರಿಕ ವಿವೇಕ ಮತ್ತು ಶಿಸ್ತು ಪಾಲನೆಯಿಂದ ಉತ್ತಮ ಫಲ ದೊರೆಯುತ್ತದೆ. ಕೆಲವರಿಗೆ ಬಡ್ತಿ ಅಥವಾ ಪ್ರಶಂಸೆ ದೊರೆಯಬಹುದು, ಆದರೆ ಸಹೋದ್ಯೋಗಿಗಳೊಂದಿಗೆ ಅಲ್ಪ ವಿವಾದಗಳು ಉಂಟಾಗುವ ಸಾಧ್ಯತೆ ಇದೆ. ಸಂಯಮದಿಂದ ನಡೆದುಕೊಳ್ಳಿ. ಅಧಿಕೃತ ಪತ್ರ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಲೆಕ್ಕಪತ್ರದ ದೋಷಗಳಿಂದ ತೊಂದರೆ ಆಗದಂತೆ ಗಮನಿಸಿ. ಉದ್ಯಮಿಗಳಿಗೆ ಇಂದು ವ್ಯವಹಾರ ವಿಸ್ತರಣೆ ಅಥವಾ ಹೊಸ ಒಪ್ಪಂದಗಳಿಗೆ ಸಕಾರಾತ್ಮಕ ದಿನ. ಹೂಡಿಕೆದಾರರೊಂದಿಗೆ ಸಂವಾದಗಳು ಯಶಸ್ವಿಯಾಗಬಹುದು, ಆದರೆ ಹೊಸ ಬಂಡವಾಳ ಹೂಡಿಕೆಯಲ್ಲಿ ಆಲೋಚನೆ ಮತ್ತು ವಿಶ್ಲೇಷಣೆ ಮುಖ್ಯ. ವ್ಯಾಪಾರದಲ್ಲಿ ಸರಕು ಸಾಗಾಟ ಅಥವಾ ಪಾವತಿ ವಿಷಯಗಳಲ್ಲಿ ಸ್ವಲ್ಪ ವಿಳಂಬ ಸಂಭವಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದು ಸ್ಥಿರತೆ ಕಂಡುಬರುತ್ತದೆ. ಹಳೆಯ ಬಾಕಿ ಹಣ ವಾಪಸ್ ದೊರೆಯುವ ಸಾಧ್ಯತೆ ಇದೆ. ವಾಸ್ತವಿಕ ಆಲೋಚನೆಯಿಂದ ಹಣಕಾಸಿನ ನಿರ್ವಹಣೆಯಲ್ಲಿ ಯಶಸ್ಸು ಸಾಧ್ಯ. ಆದಾಯ ಮತ್ತು ಖರ್ಚು ಸಮತೋಲನ ಸಾಧಿಸಲು ಯತ್ನಿಸಿ. ಅನಿರೀಕ್ಷಿತ ಖರ್ಚುಗಳು ಮನೆ ಅಥವಾ ಆರೋಗ್ಯ ಸಂಬಂಧಿತ ವಿಷಯಗಳಿಂದ ಉಂಟಾಗಬಹುದು. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯಬಹುದು, ಆದರೆ ಹೊಸ ಹೂಡಿಕೆ ಮಾಡಲು ಇಂದು ಸೂಕ್ತ ದಿನವಲ್ಲ. ಬ್ಯಾಂಕ್ ಅಥವಾ ಸಾಲ ವ್ಯವಹಾರಗಳಲ್ಲಿ ಸ್ಪಷ್ಟತೆ ಇರಲಿ. ವಿದೇಶ ಸಂಬಂಧಿತ ಹಣಕಾಸು ವ್ಯವಹಾರಗಳಲ್ಲಿ ನಿಧಾನಗತಿ ಕಂಡುಬರುತ್ತದೆ. ನೀವು ನಿಮ್ಮ ಖರ್ಚುಗಳಲ್ಲಿ ನಿಯಂತ್ರಣ ವಹಿಸಿದರೆ ಮುಂದಿನ ದಿನಗಳಲ್ಲಿ ಆರ್ಥಿಕ ಸ್ಥಿರತೆ ಖಚಿತವಾಗುತ್ತದೆ. ಹಿರಿಯರ ಸಲಹೆಯಂತೆ ಹಣಕಾಸು ನಿರ್ವಹಿಸಿದರೆ ಲಾಭದಾಯಕ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಶರೀರದಲ್ಲಿ ದಣಿವು ಅಥವಾ ತಲೆನೋವು ಕಾಣಿಸಬಹುದು. ಶನಿ ಗ್ರಹದ ಪ್ರಭಾವದಿಂದ ದೇಹದ ಸಂಧಿಗಳು, ಬೆನ್ನು ಅಥವಾ ಕಾಲುಗಳ ನೋವು ಉಂಟಾಗುವ ಸಾಧ್ಯತೆ ಇದೆ. ಹೆಚ್ಚು ಕಾಲ ಕುಳಿತು ಕೆಲಸ ಮಾಡುವವರು ಮಧ್ಯ ಮಧ್ಯೆ ವಿಶ್ರಾಂತಿ ತೆಗೆದುಕೊಳ್ಳಿ. ಆಹಾರ ನಿಯಮ ಪಾಲನೆ, ನೀರಿನ ಸೇವನೆ ಮತ್ತು ನಿದ್ರೆ ಸರಿಯಾಗಿ ಪಡೆಯುವುದು ಅಗತ್ಯ. ಮಾನಸಿಕ ಒತ್ತಡ ಅಥವಾ ಭಯದ ಭಾವನೆಗಳನ್ನು ನಿವಾರಿಸಲು ಧ್ಯಾನ ಅಥವಾ ಸತತ ಉಸಿರಾಟ ವ್ಯಾಯಾಮ ಮಾಡಿ. ಇಂದು ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ತಪ್ಪಿಸಿ. ಶನಿವಾರದ ದಿನವಾದುದರಿಂದ ಎಣ್ಣೆ ಮಸಾಜ್ ಅಥವಾ ಔಷಧೀಯ ಸ್ನಾನದಿಂದ ಶಕ್ತಿ ಪುನರ್ಸ್ಥಾಪನೆ ಸಾಧ್ಯ. ಹಸಿವಿಲ್ಲದೆ ತಿನ್ನುವುದು ಅಥವಾ ತಡವಾಗಿ ಆಹಾರ ಸೇವಿಸುವುದನ್ನು ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಶಾಂತಿ ಮತ್ತು ಸಹಕಾರದ ವಾತಾವರಣವಿದೆ. ಹಿರಿಯರ ಸಲಹೆಗಳಿಂದ ಕುಟುಂಬ ನಿರ್ಧಾರಗಳು ಯಶಸ್ವಿಯಾಗುತ್ತವೆ. ಆದರೆ ಅಲ್ಪ ಮಾತಿನ ಭೇದಗಳು ಉಂಟಾದರೂ ಶಾಂತವಾಗಿ ನಡೆದುಕೊಳ್ಳಿ. ಪತ್ನಿ ಅಥವಾ ಪತಿಯೊಂದಿಗೆ ಮನಸ್ಸಿನ ವಿಷಯಗಳನ್ನು ಹಂಚಿಕೊಳ್ಳಿ. ಪರಸ್ಪರ ಅರ್ಥ ಮಾಡಿಕೊಳ್ಳುವ ಮನೋಭಾವ ಇರಲಿ. ವಿವಾಹಿತರಿಗಾಗಿ ಇಂದು ಸಂಗಾತಿಯ ಸಹಕಾರದಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಕುಟುಂಬದ ಒಟ್ಟಾರೆ ಪ್ರಗತಿಯ ವಿಚಾರಗಳಲ್ಲಿ ಸಂವಾದ ನಡೆಯಬಹುದು. ಮಕ್ಕಳು ಅಥವಾ ಯುವಕರ ಶಿಕ್ಷಣ ಸಂಬಂಧಿತ ವಿಷಯಗಳಲ್ಲಿ ಸಂತೋಷಕರ ಸುದ್ದಿಗಳು ಬರಬಹುದು. ಹಿರಿಯರ ಆರೈಕೆಗೆ ಸಮಯ ಕೊಡಿ. ಅವರ ಆಶೀರ್ವಾದದಿಂದ ದಿನದ ಕಠಿಣ ಕಾರ್ಯಗಳು ಸುಲಭವಾಗಿ ನೆರವೇರಬಹುದು. ಮನೆಯ ಶಾಂತ ವಾತಾವರಣ ನಿಮಗೆ ಮಾನಸಿಕ ನೆಮ್ಮದಿ ನೀಡುತ್ತದೆ. ವೀಕ್ಷಕರೇ, ನೀವು ಇಂದು ಶನಿವಾರವಾದುದರಿಂದ ಶನಿಗ್ರಹನ ಪ್ರಭಾವ ಪ್ರಮುಖವಾಗಿದೆ. ಶನಿಗೆ ಪೂಜೆ, ದಾನ ಮತ್ತು ಜಪ ಮಾಡಿದರೆ ದಿನದ ಶಕ್ತಿಯನ್ನು ಸಮತೋಲನಗೊಳಿಸಬಹುದು. ಮನಸ್ಸಿನ ಗಂಭೀರತೆಯನ್ನು ಧ್ಯಾನದ ಮೂಲಕ ಶಾಂತಗೊಳಿಸಿ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪ ಹಚ್ಚಿ ಶನಿಗೆ ಅರ್ಪಿಸಿ. ಕಪ್ಪು ಬಟ್ಟೆ, ಎಳ್ಳು ಅಥವಾ ಉಪ್ಪಿನ ದಾನ ಮಾಡಿದರೆ ಪಾಪ ಪರಿಹಾರ ಮತ್ತು ಶಾಂತಿ ದೊರೆಯುತ್ತದೆ. ಕೆಲಸಗಾರರಿಗೆ ಅಥವಾ ಬಡವರಿಗೆ ಅನ್ನದಾನ ಮಾಡುವುದರಿಂದ ಶನಿಗ್ರಹದ ಅನುಗ್ರಹ ಸಿಗುತ್ತದೆ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹನ ಶಕ್ತಿ ಪ್ರತೀಕ. ಇದು ಶಿಸ್ತು, ಪರಿಶ್ರಮ ಮತ್ತು ಗಂಭೀರತೆಯ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ಇಂದು ನಿಮ್ಮ ಶ್ರಮಕ್ಕೆ ನ್ಯಾಯ ದೊರೆಯುತ್ತದೆ. ಅದೃಷ್ಟದ ಬಣ್ಣ ನೀಲಿ. ನೀಲ ಬಣ್ಣವು ಶನಿಗ್ರಹದ ಪ್ರಭಾವವನ್ನು ಶಮನಗೊಳಿಸುತ್ತದೆ. ಇದು ಶಾಂತಿ, ತಾಳ್ಮೆ ಮತ್ತು ಸ್ಥಿರತೆಯ ಸಂಕೇತ. ನೀಲಿ ಬಣ್ಣದ ಉಡುಗೆ ಅಥವಾ ಹೂವುಗಳು ಇಂದು ಶುಭಕರ. ಶುಭ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ದೇವತಾ ಪೂಜೆ, ವ್ಯಾಪಾರ ವ್ಯವಹಾರಗಳು ಅಥವಾ ಕುಟುಂಬ ನಿರ್ಧಾರಗಳು ಯಶಸ್ವಿಯಾಗುತ್ತವೆ. ಈ ಸಮಯದಲ್ಲಿ ಶನಿಗ್ರಹನ ಕೃಪೆ ಅತ್ಯಧಿಕವಾಗಿ ದೊರೆಯುತ್ತದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಕುಂಭರಾಶಿಯವರು ತಮ್ಮ ವಿಶ್ಲೇಷಣಾತ್ಮಕ ಬುದ್ಧಿಶಕ್ತಿ, ಸೃಜನಾತ್ಮಕ ಚಿಂತನೆ ಮತ್ತು ಮಾನವೀಯ ಮನೋಭಾವದಿಂದ ದಿನವನ್ನು ಪ್ರಾರಂಭಿಸುತ್ತಾರೆ. ಗುರು ಮತ್ತು ಶನಿಗ್ರಹನ ಪ್ರಭಾವದಿಂದ ನೀವು ಗಂಭೀರವಾಗಿ ವಿಚಾರಗಳನ್ನು ವಿಶ್ಲೇಷಿಸುತ್ತೀರಿ ಹಾಗೂ ಭವಿಷ್ಯ ಯೋಜನೆಗಳಿಗೆ ದೃಢ ಆಧಾರವನ್ನು ನಿರ್ಮಿಸುತ್ತೀರಿ.
ನಿಮ್ಮ ಆಲೋಚನೆಗಳು ಹೊಸ ದಿಕ್ಕನ್ನು ತೋರಿಸುತ್ತವೆ ಮತ್ತು ಸಾಮಾಜಿಕ ಪ್ರಭಾವವನ್ನು ಹೆಚ್ಚಿಸುತ್ತವೆ. ಇಂದು ಹೊಸ ವಿಚಾರಗಳು, ತಾಂತ್ರಿಕ ಯೋಜನೆಗಳು ಮತ್ತು ಬೌದ್ಧಿಕ ಚರ್ಚೆಗಳಿಗೆ ಅತ್ಯಂತ ಉತ್ತಮ ದಿನ. ಆದರೆ ಅತಿಯಾದ ವಿಶ್ಲೇಷಣೆ ಅಥವಾ ಅನಾವಶ್ಯಕ ಚಿಂತನೆಗಳಿಂದ ಮನಸ್ಸು ಒತ್ತಡಕ್ಕೆ ಒಳಗಾಗದಂತೆ ನೋಡಿಕೊಳ್ಳಬೇಕು. ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನೈಜತೆ ಮತ್ತು ಪ್ರಾಯೋಗಿಕತೆ ಉಳಿಸಿಕೊಳ್ಳಿ. ಸಮಾಜ, ಸಮೂಹ, ಸಂಘಟನೆ ಅಥವಾ ತಂಡಗಳಲ್ಲಿ ನೀವು ಪ್ರಮುಖ ಪಾತ್ರ ವಹಿಸುವ ಸಾಧ್ಯತೆ ಇದೆ. ನಿಮ್ಮ ಮಾತಿನ ಪ್ರಭಾವ ಮತ್ತು ವಾದಶಕ್ತಿ ಇಂದಿನ ದಿನದಲ್ಲಿ ಗಮನ ಸೆಳೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿರುವ ಕುಂಭರಾಶಿಯವರು ಇಂದು ತಮ್ಮ ನಿಷ್ಠೆ, ಬುದ್ಧಿವಂತಿಕೆ ಮತ್ತು ಪ್ರಾಮಾಣಿಕ ಪ್ರಯತ್ನಗಳಿಂದ ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗುವರು. ಹೊಸ ಜವಾಬ್ದಾರಿಗಳು ಅಥವಾ ಪ್ರಾಜೆಕ್ಟ್ಗಳಲ್ಲಿ ನಿಮ್ಮ ತಂತ್ರಜ್ಞಾನ ಮತ್ತು ನವೀನ ಚಿಂತನೆಗಳನ್ನು ಪ್ರದರ್ಶಿಸುವ ಅವಕಾಶ ದೊರೆಯಬಹುದು. ಕೆಲವರಿಗೆ ವಿದೇಶಿ ಅಥವಾ ಬೃಹತ್ ಕಂಪನಿಗಳೊಂದಿಗೆ ಸಂವಹನದ ಅವಕಾಶಗಳು ದೊರೆಯುತ್ತವೆ. ತಂಡದ ಸಹಕಾರ ಅಗತ್ಯವಾದ ದಿನ ಇದು. ಸಹೋದ್ಯೋಗಿಗಳ ಅಭಿಪ್ರಾಯವನ್ನು ಗೌರವಿಸಿ ನಡೆದುಕೊಳ್ಳಿ. ನಿಮ್ಮ ನಾಯಕತ್ವದಿಂದ ಇತರರಿಗೆ ಪ್ರೇರಣೆ ದೊರೆಯುತ್ತದೆ. ಆದರೆ ಕೆಲಸದ ಒತ್ತಡದಿಂದ ಮನಸ್ಸು ತಣಿದಂತೆ ಕಾಣಬಹುದು. ಆದ್ದರಿಂದ ವಿಶ್ರಾಂತಿ ತೆಗೆದುಕೊಳ್ಳುವುದನ್ನು ಮರೆಯಬೇಡಿ. ಉದ್ಯಮಿಗಳಿಗಾಗಿ ಇಂದು ವಿಸ್ತರಣೆ, ಹೊಸ ಉತ್ಪನ್ನ ಪರಿಚಯ, ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ಆನ್ಲೈನ್ ವ್ಯವಹಾರಗಳಲ್ಲಿ ಚುರುಕು ದಿನ. ಹೊಸ ಪಾಲುದಾರಿಕೆ ಅಥವಾ ಯೋಜನೆಗಳ ಬಗ್ಗೆ ಚರ್ಚೆಗಳು ಫಲಪ್ರದವಾಗುತ್ತವೆ. ಹಣಕಾಸು ಲೆಕ್ಕಪತ್ರಗಳಲ್ಲಿ ಸ್ಪಷ್ಟತೆ ಮತ್ತು ನಿಯಂತ್ರಣವನ್ನು ಕಾಪಾಡುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಮತ್ತು ಹೊಸ ಆರ್ಥಿಕ ಯೋಜನೆಗಳ ಚಿಂತನೆ ಕಾಣಬಹುದು. ಹಳೆಯ ಬಾಕಿ ಹಣಗಳ ವಾಪಸ್ ಪಡೆಯುವ ಸಾಧ್ಯತೆ ಇದೆ. ಆದರೆ ಅನಾವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡುವುದು ಮುಖ್ಯ. ಕೆಲವರಿಗೆ ಕುಟುಂಬ ಅಥವಾ ಸ್ನೇಹಿತರ ಸಹಾಯದಿಂದ ಆರ್ಥಿಕ ಸ್ಥಿರತೆ ದೊರೆಯಬಹುದು. ಹೂಡಿಕೆ ಮಾಡಲು ಇದು ಮಧ್ಯಮ ದಿನ. ಅಂದರೆ ತುರ್ತು ನಿರ್ಧಾರ ತೆಗೆದುಕೊಳ್ಳದೆ ಯೋಚನೆ ಮಾಡಿ. ದೀರ್ಘಾವಧಿಯ ಹೂಡಿಕೆಗಳಲ್ಲಿ ಲಾಭದ ಸಾಧ್ಯತೆ ಇದೆ. ವಾಣಿಜ್ಯ ಅಥವಾ ತಂತ್ರಜ್ಞಾನ ಕ್ಷೇತ್ರದವರು ಹಣಕಾಸಿನಲ್ಲಿ ಉತ್ತಮ ಚಲನೆ ಕಾಣಬಹುದು. ವಿದೇಶ ವ್ಯವಹಾರ ಅಥವಾ ಆನ್ಲೈನ್ ಮಾರಾಟದ ಕ್ಷೇತ್ರಗಳಲ್ಲಿ ಲಾಭದಾಯಕ ಸೂಚನೆಗಳು ಇವೆ. ಬ್ಯಾಂಕ್ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಸಾಲ ನೀಡುವ ಅಥವಾ ಪಡೆಯುವ ವಿಚಾರಗಳಲ್ಲಿ ಸ್ಪಷ್ಟತೆ ಇರಲಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಶರೀರದ ಶಕ್ತಿ ಉತ್ತಮವಾಗಿರುತ್ತದೆ. ಆದರೆ ಮನಸ್ಸಿನ ಒತ್ತಡ, ಅನಾವಶ್ಯಕ ಚಿಂತನೆ ಮತ್ತು ಅತಿಯಾಗಿ ಕೆಲಸ ಮಾಡುವ ಪ್ರವೃತ್ತಿಯಿಂದ ದಣಿವು ಅನುಭವಿಸಬಹುದು. ಕಣ್ಣು, ತಲೆ, ನರಸಂಬಂಧಿತ ಸಮಸ್ಯೆ ಅಥವಾ ನಿದ್ರಾಹೀನತೆ ಇದ್ದರೆ ವೈದ್ಯಕೀಯ ಸಲಹೆ ಪಡೆಯಿರಿ. ಆಹಾರದಲ್ಲಿ ತಾಜಾ ಹಣ್ಣು, ತರಕಾರಿಗಳ ಬಳಕೆ ಹೆಚ್ಚಿಸಿ. ಶುದ್ಧ ನೀರು ಕುಡಿಯಿರಿ. ದಿನದ ಪ್ರಾರಂಭದಲ್ಲಿ ಯೋಗ, ಪ್ರಾಣಾಯಾಮ ಅಥವಾ ಧ್ಯಾನ ಮಾಡುವುದರಿಂದ ಮನಸ್ಸು ತಾಜಾಗಿರುತ್ತದೆ. ಪ್ರಕೃತಿಯಲ್ಲಿ ಕೆಲವು ಸಮಯ ಕಳೆಯುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಹೃದಯ ಅಥವಾ ರಕ್ತದೊತ್ತಡದ ಸಮಸ್ಯೆ ಇದ್ದವರು ಇಂದು ವಿಶ್ರಾಂತಿಗೆ ಆದ್ಯತೆ ನೀಡಿ. ಆಳವಾದ ಉಸಿರಾಟ ವ್ಯಾಯಾಮದಿಂದ ಶರೀರದಲ್ಲಿ ಸಮತೋಲನ ಸೃಷ್ಟಿಯಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸಂವಾದ ಮತ್ತು ಸಹಕಾರದ ವಾತಾವರಣ ನಿರ್ಮಾಣವಾಗುತ್ತದೆ. ಆದರೆ ಕೆಲವೊಮ್ಮೆ ನಿಮ್ಮ ನೇರ ಮಾತಿನ ಶೈಲಿ ಇತರರ ಮನಸ್ಸಿಗೆ ಕಟುವಾಗಬಹುದು. ಆದ್ದರಿಂದ ಸಂಯಮದಿಂದ ಮಾತಾಡುವುದು ಒಳಿತು. ಪತಿ ಪತ್ನಿಯೊಂದಿಗೆ ಹೊಸ ವಿಚಾರಗಳಲ್ಲಿ ಚರ್ಚೆ ನಡೆಯಬಹುದು. ಪರಸ್ಪರ ಗೌರವದಿಂದ ನಡೆದುಕೊಂಡರೆ ಎಲ್ಲ ವಿಚಾರಗಳು ಸುಲಭವಾಗಿ ನಯವಾಗುತ್ತವೆ. ವಿವಾಹಿತರಿಗಾಗಿ ಸಂಗಾತಿಯ ಸಹಕಾರ ಮತ್ತು ಪ್ರೀತಿ ಮನಸ್ಸಿನಲ್ಲಿ ನೆಮ್ಮದಿಯನ್ನು ತರುತ್ತದೆ. ಅವರ ಸಲಹೆಯಿಂದ ಕೆಲಸದ ವಿಷಯದಲ್ಲಿಯೂ ಉತ್ತಮ ನಿರ್ಧಾರ ಸಾಧ್ಯ. ಮಕ್ಕಳ ವಿಷಯದಲ್ಲಿ ಸಂತೋಷಕರ ಪ್ರಗತಿ ಕಾಣಬಹುದು. ಕುಟುಂಬದ ಹಿರಿಯರ ಆಶೀರ್ವಾದ ಮತ್ತು ಮಾರ್ಗದರ್ಶನದಿಂದ ಮನಸ್ಸಿಗೆ ಶಕ್ತಿ ದೊರೆಯುತ್ತದೆ. ಬಂಧುಗಳು ಅಥವಾ ಸ್ನೇಹಿತರೊಂದಿಗೆ ದೂರದ ಸಂವಾದ ಅಥವಾ ಭೇಟಿಯ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಬುಧವಾರದ ದಿನವಾದುದರಿಂದ ಬುಧ ಗ್ರಹದ ಪ್ರಭಾವ ಕುಂಭರಾಶಿಯವರ ಮೇಲೆ ಬಲವಾಗಿ ಬೀಳುತ್ತದೆ. ಇದರ ಪರಿಣಾಮವಾಗಿ ನಿಮ್ಮ ಬುದ್ಧಿಶಕ್ತಿ, ವಿವೇಕ ಮತ್ತು ಸಂವಹನ ಸಾಮರ್ಥ್ಯ ಹೆಚ್ಚುತ್ತದೆ. ಈ ಶಕ್ತಿಯನ್ನು ಸಕಾರಾತ್ಮಕ ರೀತಿಯಲ್ಲಿ ಉಪಯೋಗಿಸಿದರೆ ಯಶಸ್ಸು ಖಚಿತ. ಓಂ ಬುಂ ಬುದ್ಧಾಯ ನಮಃ ಎಂಬ ಮಂತ್ರವನ್ನು 35 ಅಥವಾ 70 ಬಾರಿ ಜಪಿಸುವುದು ಮನಸ್ಸಿನ ಗೊಂದಲ ನಿವಾರಣೆ ಮತ್ತು ಶಾಂತಿಗೆ ಸಹಾಯಕ. ತುಳಸಿ ಅಥವಾ ಹಸಿರು ಬಳ್ಳಿಯನ್ನು ಪೂಜಿಸಿ ಗಣಪತಿಗೆ ಹಸಿರು ಬೆಲ್ಲ ನೈವೇದ್ಯ ಅರ್ಪಿಸಿ. ಬುದ್ಧಗ್ರಹನ ಆರಾಧನೆ, ದಾನ ಮತ್ತು ಸತ್ಸಂಗದಲ್ಲಿ ಭಾಗವಹಿಸುವುದರಿಂದ ಇಂದಿನ ದಿನದ ನಕಾರಾತ್ಮಕ ಶಕ್ತಿಗಳನ್ನು ಶಮನಗೊಳಿಸಬಹುದು. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಗುಣ, ಚುರುಕುತನ ಮತ್ತು ವಿವೇಕದ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ಸಂವಹನ, ಮಾತಿನ ಶಕ್ತಿ ಮತ್ತು ತಾರ್ಕಿಕ ಚಿಂತನೆ ಉತ್ತೇಜಿತವಾಗುತ್ತವೆ. ಈ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸಿದರೆ ಯಶಸ್ಸು ಖಚಿತ. ಅದೃಷ್ಟದ ಬಣ್ಣ ಹಸಿರು.
ಹಸಿರು ಬಣ್ಣವು ಮನಸ್ಸಿಗೆ ಶಾಂತಿ, ಸಮತೋಲನ ಮತ್ತು ನವಚೈತನ್ಯ ನೀಡುತ್ತದೆ. ಹಸಿರು ಬಣ್ಣದ ಉಡುಗೆ ಧರಿಸುವುದು ಅಥವಾ ಹಸಿರು ವಸ್ತುಗಳನ್ನು ಬಳಕೆ ಮಾಡುವುದು ಶುಭಕರ. ಶುಭ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ವಾಣಿಜ್ಯ ವ್ಯವಹಾರಗಳು, ಕಾನೂನು ವಿಷಯಗಳು ಅಥವಾ ದೇವತಾ ಪೂಜೆಗಳು ಅತ್ಯಂತ ಫಲಕಾರಿಯಾಗುತ್ತವೆ. ಈ ಸಮಯದಲ್ಲಿ ನಿಮ್ಮ ಚಿಂತನೆಗಳು ಸ್ಪಷ್ಟವಾಗಿರುತ್ತವೆ ಹಾಗೂ ನಿರ್ಧಾರಗಳು ಯಶಸ್ವಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಮೀನರಾಶಿಯವರು ತಮ್ಮ ಮನಸ್ಸಿನ ಆಳದಲ್ಲಿ ನೆಲೆಸಿರುವ ಕಲ್ಪನೆಗಳು, ಭಾವನೆಗಳು ಮತ್ತು ಆತ್ಮ ಪರಿಶೀಲನೆಯ ಮೂಲಕ ದಿನವನ್ನು ಪ್ರಾರಂಭಿಸುತ್ತಾರೆ. ನಿಮ್ಮ ಗ್ರಹಾಧಿಪತಿ ಗುರುಗ್ರಹನ ಪ್ರಭಾವದಿಂದ ಚಿಂತನೆಗಳು ಆಳವಾಗಿದ್ದು ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗುತ್ತದೆ. ಕೆಲಸದ ವಿಷಯದಲ್ಲಿ ಶಾಂತ ಮನಸ್ಸಿನಿಂದ ನಡೆದುಕೊಂಡರೆ ಅಸಾಧ್ಯವೆನಿಸಿದ ಕಾರ್ಯಗಳು ಯಶಸ್ವಿಯಾಗುತ್ತವೆ. ಇನ್ನು ನಿಮ್ಮ ಮನಸ್ಸಿನಲ್ಲಿ ಕೆಲವು ಗೊಂದಲಗಳು ಇರಬಹುದು. ಒಂದು ಭಾಗವು ವಾಸ್ತವಿಕತೆಯ ಕಡೆಗೆ ಎಳೆಯುತ್ತಿದ್ದರೆ ಇನ್ನೊಂದು ಭಾಗವು ಕನಸು ಮತ್ತು ಭಾವನೆಗಳತ್ತ ಎಳೆಯಬಹುದು. ಆದ್ದರಿಂದ ತೀರ್ಮಾನಗಳನ್ನು ತಕ್ಷಣ ತೆಗೆದುಕೊಳ್ಳದೆ ವಿಷಯಗಳನ್ನು ವಿಶ್ಲೇಷಿಸಿ ನಡೆದುಕೊಳ್ಳುವುದು ಒಳಿತು. ಸಾಹಿತ್ಯ, ಕಲೆ, ಸಂಗೀತ, ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಮೂಡುತ್ತದೆ. ಹೊಸ ಆಲೋಚನೆಗಳು ಅಥವಾ ಆವಿಷ್ಕಾರಗಳತ್ತ ನಿಮ್ಮ ಮನಸ್ಸು ಚಲಿಸುತ್ತದೆ. ಇಂದು ನೀವು ಮಾಡಿದ ಪ್ರೇರಣಾದಾಯಕ ಮಾತುಗಳು ಅಥವಾ ಸಹಾಯದಿಂದ ಇತರರಿಗೆ ಧೈರ್ಯ ತುಂಬಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವ ಮೀನರಾಶಿಯವರು ಇಂದು ಸಹಕಾರದ ವಾತಾವರಣದಲ್ಲಿರುತ್ತಾರೆ. ಸಹೋದ್ಯೋಗಿಗಳೊಂದಿಗೆ ಸಂವಾದ ಉತ್ತಮವಾಗಿರುತ್ತದೆ. ಕೆಲವು ಹೊಸ ಯೋಜನೆಗಳು ಅಥವಾ ಸಭೆಗಳಲ್ಲಿ ನಿಮ್ಮ ಆಲೋಚನೆಗಳು ಮೆಚ್ಚುಗೆಗೆ ಪಾತ್ರವಾಗಬಹುದು. ಕಚೇರಿಯ ಕೆಲಸಗಳಲ್ಲಿ ದೀರ್ಘಕಾಲದ ಯೋಜನೆಗಳ ಪ್ರಾರಂಭದ ಸೂಚನೆಗಳು ದೊರೆಯಬಹುದು. ಆದರೆ ಕೆಲಸದ ವೇಳೆಯಲ್ಲಿ ಗಮನ ಚಲಿಸುವ ಪ್ರವೃತ್ತಿ ಇರಬಹುದು. ಅಲ್ಪ ವಿಷಯಗಳಿಂದ ಮನಸ್ಸು ಬೇರೆಡೆಗೆ ಹೋಗದಂತೆ ಎಚ್ಚರಿಕೆ ಇರಲಿ. ನಿಮ್ಮ ಶಾಂತ ಸ್ವಭಾವದಿಂದ ಸಮಸ್ಯೆಗಳನ್ನು ಪರಿಹರಿಸಬಹುದು. ಹಿರಿಯ ಅಧಿಕಾರಿಗಳಿಂದ ಸಲಹೆ ಅಥವಾ ಸಹಾಯ ದೊರೆಯಬಹುದು. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರದಲ್ಲಿ ಹೊಸ ಅವಕಾಶಗಳು ತಟ್ಟಬಹುದು. ಗ್ರಾಹಕರ ನಂಬಿಕೆ ಗಳಿಸುವ ದಿನ. ಹೊಸ ಒಪ್ಪಂದಗಳು ಅಥವಾ ಮಾರುಕಟ್ಟೆಯ ವಿಸ್ತರಣೆಗೆ ಇದು ಶುಭ ಸಮಯ. ಆದರೆ ಅಂಕಿಅಂಶಗಳಲ್ಲಿ ತಪ್ಪು ಸಾಧ್ಯತೆ ಇರುವುದರಿಂದ ದಾಖಲೆಗಳನ್ನು ಪುನಃ ಪರಿಶೀಲಿಸುವುದು ಒಳಿತು. ವಿದ್ಯಾರ್ಥಿಗಳು ಮತ್ತು ಸಂಶೋಧನಾ ವಲಯದವರು ತಮ್ಮ ಗಮನ ಕೇಂದ್ರೀಕರಿಸಿದರೆ ಉತ್ತಮ ಫಲವನ್ನು ಪಡೆಯಬಹುದು. ಕಲಾತ್ಮಕ ವಲಯದವರು ಪ್ರಶಂಸೆ ಅಥವಾ ಗೌರವ ಪಡೆಯುವ ಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಕಾಣಿಸಬಹುದು. ಆದರೆ ಖರ್ಚುಗಳು ಹೆಚ್ಚು ಇರುವ ದಿನವೂ ಆಗಬಹುದು. ಮನೆ ಮಂದಿಯ ಅಗತ್ಯಗಳು, ಧಾರ್ಮಿಕ ಕಾರ್ಯಗಳು ಅಥವಾ ಆರೋಗ್ಯ ಖರ್ಚುಗಳು ಎದುರಾಗಬಹುದು. ಹೊಸ ಆದಾಯದ ಮೂಲ ಸೃಷ್ಟಿಯಾಗುವ ಸಾಧ್ಯತೆ ಇದ್ದರೂ ಅದನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸುವುದು ಅಗತ್ಯ. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯಬಹುದು. ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಕಾರ್ಯಗಳಿಗೆ ದಾನ ಮಾಡುವ ಮನಸ್ಸು ಮೂಡಬಹುದು. ಆದರೆ ಅದನ್ನು ಮಿತವಾಗಿ ನಿರ್ವಹಿಸಿ. ಸಾಲದ ವ್ಯವಹಾರಗಳಿಂದ ದೂರವಿರುವುದು ಒಳಿತು. ಹಣಕಾಸಿನಲ್ಲಿ ಸ್ಪಷ್ಟ ಯೋಜನೆ ರೂಪಿಸಿ ಕ್ರಮಬದ್ಧವಾಗಿ ನಡೆದುಕೊಳ್ಳಿ. ನಿಮ್ಮ ಸೌಮ್ಯ ಧೋರಣೆ ಹಾಗೂ ವಿವೇಕದಿಂದ ದಿನದ ಅಂತ್ಯದಲ್ಲಿ ಸಮತೋಲನ ಸಾಧ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ನೀರು ಮತ್ತು ಆಹಾರ ಸಂಬಂಧಿತ ಎಚ್ಚರಿಕೆ ಅಗತ್ಯ. ಶೀತ, ಕೆಮ್ಮು, ಗಂಟಲು ನೋವು ಅಥವಾ ದೇಹದ ದೌರ್ಬಲ್ಯ ಕಾಣಿಸಬಹುದು. ನೀರಿನ ಸೇವನೆ ಹೆಚ್ಚಿಸಿ. ತಾಜಾ ಹಣ್ಣು ತರಕಾರಿಗಳನ್ನು ಆಹಾರದಲ್ಲಿ ಸೇರಿಸಿ. ಮನೋಭಾವದಲ್ಲಿ ಏರಿಳಿತ ಕಾಣಿಸಬಹುದು. ಒಂದು ಕ್ಷಣದಲ್ಲಿ ಉತ್ಸಾಹ, ಮತ್ತೊಂದು ಕ್ಷಣದಲ್ಲಿ ನಿರಾಸೆ. ಈ ಭಾವನೆಗಳನ್ನು ನಿಯಂತ್ರಿಸಲು ಧ್ಯಾನ, ಪ್ರಾಣಾಯಾಮ ಮತ್ತು ಯೋಗ ಸಹಕಾರಿ. ರಾತ್ರಿ ನಿದ್ರೆಯ ಗುಣಮಟ್ಟ ಕಾಪಾಡಿಕೊಳ್ಳುವುದು ಮುಖ್ಯ. ನೀರಿನ ಅಂಶದ ಪ್ರಭಾವದಿಂದಾಗಿ ಚರ್ಮ ಅಥವಾ ಕಾರಿನ ಭಾಗಗಳಲ್ಲಿ ತಂಪು ಅಥವಾ ಉಬ್ಬರ ಕಂಡುಬರುವ ಸಾಧ್ಯತೆ ಇದೆ. ಈ ದಿನ ತೇವಾಂಶದ ಪ್ರದೇಶಗಳಲ್ಲಿ ಹೆಚ್ಚು ಕಾಲ ತಂಗುವುದನ್ನು ತಪ್ಪಿಸಿ. ಮನಸ್ಸಿನ ಶಾಂತಿಗಾಗಿ ಪ್ರಾರ್ಥನೆ ಅಥವಾ ಭಜನೆ ಅತ್ಯುತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಭಾವನಾತ್ಮಕ ವಿನಿಮಯ ಹೆಚ್ಚಾಗುತ್ತದೆ. ನೀವು ಹೃದಯದಿಂದ ಮಾತನಾಡುವ ವ್ಯಕ್ತಿಯಾಗಿರುವುದರಿಂದ ನಿಮ್ಮ ಮಾತುಗಳು ಕುಟುಂಬದವರ ಮೇಲೆ ಪ್ರಭಾವ ಬೀರುತ್ತವೆ. ಪತಿ ಪತ್ನಿಯೊಂದಿಗೆ ಸಮಯ ಕಳೆಯಲು, ಮನದ ಮಾತು ಹಂಚಿಕೊಳ್ಳಲು ಇದು ಉತ್ತಮ ದಿನ. ಮಕ್ಕಳ ವಿಷಯದಲ್ಲಿ ಸಂತೋಷಕರ ಸುದ್ದಿ ಬರಬಹುದು. ಅವರ ಶಿಕ್ಷಣ ಅಥವಾ ಕಲಾ ಚಟುವಟಿಕೆಗಳಲ್ಲಿ ಪ್ರಗತಿ ಕಾಣಬಹುದು. ಹಿರಿಯರ ಆಶೀರ್ವಾದ ಪಡೆಯುವುದರಿಂದ ಮನಸ್ಸಿನಲ್ಲಿ ನೆಮ್ಮದಿ ಹೆಚ್ಚಾಗುತ್ತದೆ. ಬಂಧು ಮಿತ್ರರೊಂದಿಗೆ ಭೇಟಿಯ ಅವಕಾಶ ಸಿಗಬಹುದು. ಕೆಲವು ಹಳೆಯ ಅಸಮಾಧಾನಗಳನ್ನು ಪರಿಹರಿಸಲು ಇದು ಸೂಕ್ತ ಸಮಯ. ಇಂದು ನೀವು ಶಾಂತವಾಗಿ ಕೇಳುವ ಶಕ್ತಿ ಹೊಂದಿರುವುದರಿಂದ ಸಂಬಂಧಗಳು ಸುಧಾರಣೆ ಕಾಣಬಹುದು. ವೀಕ್ಷಕರೇ, ನೀವು ಗುರುಗ್ರಹನ ಪ್ರಭಾವದಿಂದ ಇಂದು ಆಧ್ಯಾತ್ಮಿಕ ಚಿಂತನೆಗಳು ಪ್ರಬಲವಾಗಿವೆ.
ಪೂಜೆ, ಪ್ರಾರ್ಥನೆ, ಮಂತ್ರಜಪದಿಂದ ಮನಸ್ಸಿನಲ್ಲಿ ಶಾಂತಿ ಮತ್ತು ಆತ್ಮವಿಶ್ವಾಸ ಮೂಡುತ್ತದೆ. ಗುರುಗ್ರಹನ ಅನುಗ್ರಹ ಪಡೆಯಲು ದೇವಾಲಯದಲ್ಲಿ ಹಳದಿ ಪುಷ್ಪ, ಬೆಲ್ಲ ಅಥವಾ ಹಳದಿ ಬಟ್ಟೆ ಅರ್ಪಿಸುವುದು ಶ್ರೇಷ್ಠ. ಓಂ ಗುಂ ಗುರುವೇ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಗುರು ಪೂಜೆಯಿಂದ ಜ್ಞಾನ, ಶಾಂತಿ ಹಾಗೂ ಧನಭಾಗ್ಯ ಹೆಚ್ಚಾಗುತ್ತದೆ. ಬ್ರಾಹ್ಮಣರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಪುಸ್ತಕ, ಹಣ್ಣು ಅಥವಾ ಹಳದಿ ಬಟ್ಟೆಯ ದಾನ ಮಾಡುವುದು ಇಂದು ಪುಣ್ಯಕರ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹದ ಶಕ್ತಿ ಪ್ರತೀಕ. ಇದು ಜ್ಞಾನ, ಧರ್ಮ ಮತ್ತು ವಿವೇಕದ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ಕಾರ್ಯಗಳು ಸಮತೋಲನದಿಂದ ಮುನ್ನಡೆಯುತ್ತವೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣವು ಜ್ಞಾನ, ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿಯ ಪ್ರತೀಕ. ಹಳದಿ ಬಟ್ಟೆ ಧರಿಸುವುದು ಅಥವಾ ಹಳದಿ ಹೂಗಳಿಂದ ದೇವತಾ ಪೂಜೆ ಮಾಡುವುದು ಇಂದು ಶುಭಕರ. ಶುಭ ಸಮಯ ಬೆಳಿಗ್ಗೆ 9 ರಿಂದ ಬೆಳಿಗ್ಗೆ 10:30. ಈ ಸಮಯದಲ್ಲಿ ದೇವತಾ ಪೂಜೆ, ಶಿಕ್ಷಣ ಸಂಬಂಧಿತ ಕಾರ್ಯಗಳು, ಹಣಕಾಸು ನಿರ್ಧಾರಗಳು ಅಥವಾ ಹೊಸ ಯೋಜನೆಗಳ ಪ್ರಾರಂಭ ಅತ್ಯಂತ ಶುಭಕರ. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಸ್ಪಷ್ಟವಾಗಿರುತ್ತದೆ ಮತ್ತು ಗೃಹಸ್ಥಿತಿ ಅನುಕೂಲಕರವಾಗಿರುತ್ತದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನು ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.